Good morning, everyone. See, in the last class, we have studied about the uh, arrays and structures. Okay, and then that is array of structures we have studied. Apart from that, we have studied arrays and functions. Okay, and then we have studied the nested structures. So in today's class, we shall study about the type def statement. Okay, so again, type def statements. See, they are used to create a new data type from an existing data type. Okay. So in the last class, I told that see structure is also one kind of a data type. Okay. So structure ಅಂದ್ರೆ ನಾನು ಒಂದು ಡೇಟಾ ಟೈಪ್ ಅಂತ ಹೇಳಿದ್ದೆ. ಓಕೆ. ಸೊ ಅದೇ ತರ ಇಲ್ಲಿ ಸೊ ಟೈಪ್ ಡೆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ನಾವು ಸೊ ಇಲ್ಲಿ ಹೊಸ ಡೇಟಾ ಟೈಪ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು ಎಕ್ಸಿಸ್ಟಿಂಗ್ ಡೇಟಾ ಟೈಪ್ಸ್ ಯೂಸ್ ಮಾಡ್ಕೊಂಡು. So again, this statement it is used with the structures only. So ಈ type def statement ನಾವು structures ಜೊತೆಗೆ use ಮಾಡ್ಕೊಳ್ಳೋದು. Okay. So type def statement allows us to create a new data type from an existing data type. Okay. So existing data type use ಮಾಡ್ಕೊಂಡು so new data type ನ create ಮಾಡಕ್ಕೆ so we can use this. Okay. So either we can use this with the structures or it can be used with the basic data types also. So basic data types use ಮಾಡ್ಕೊಂಡು ಸೊ ಹೊಸ ಡೇಟಾ ಟೈಪ್ಸ್ ಕ್ರಿಯೇಟ್ ಮಾಡಕ್ಕೆ ಸೊ ಟೈಪ್ ಡೆಫ್ ಸ್ಟೇಟ್ಮೆಂಟ್ ನಾವು ಯೂಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಇದನ್ನ ಸ್ಟ್ರಕ್ಚರ್ಸ್ ಜೊತೆಗೂ ಯೂಸ್ ಮಾಡ್ಕೋಬಹುದು. ಓಕೆ. ಸೊ ಇವಾಗ ಸೊ ನ್ಯೂ ಡೇಟಾ ಟೈಪ್ ಕ್ರಿಯೇಟ್ ಮಾಡಿರ್ತೀವಿ. ಸೊ ನ್ಯೂ ಡೇಟಾ ಟೈಪ್ದು ನೇಮು ಡಿಫ್ರೆಂಟ್ ಇರುತ್ತೆ. ಓಕೆ. ಸೊ ನ್ಯೂ ಡೇಟಾ ಟೈಪ್ ಹ್ಯಾಸ್ ಅ ಡಿಫ್ರೆಂಟ್ ನೇಮ್ ಕಂಪೇರ್ ಟು ದಿ ಎಕ್ಸಿಸ್ಟಿಂಗ್ ಡೇಟಾ ಟೈಪ್. ಓಕೆ. ಸೊ ಎಕ್ಸಿಸ್ಟಿಂಗ್ ಡೇಟಾ ಟೈಪ್ ಕಂಪೇರ್ ಮಾಡಿದ್ರೆ ಸೊ ನ್ಯೂ ಡೇಟಾ ಟೈಪ್ದು ನೇಮು ಡಿಫ್ರೆಂಟ್ ಇರುತ್ತೆ ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಲ್ ಬಿ ಸೇಮ್ ಆಸ್ ದಟ್ ಆಫ್ ದಿ ಎಕ್ಸಿಸ್ಟಿಂಗ್ ಡೇಟಾ ಟೈಪ್. ಓಕೆ. ಸೊ ಎಕ್ಸಿಸ್ಟಿಂಗ್ ಡೇಟಾ ಟೈಪ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿರುತ್ತೆ ಸೊ ಅದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ನ್ಯೂ ಡೇಟಾ ಟೈಪ್ ಅಲ್ಲೂ ಇರುತ್ತೆ. ಸೊ ನ್ಯೂ ಡೇಟಾ ಟೈಪ್ ಹ್ಯಾಸ್ ಅ ಡಿಫ್ರೆಂಟ್ ನೇಮ್ ಬಟ್ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಸ್ ದಟ್ ಆಫ್ ದಿ ಎಕ್ಸಿಸ್ಟಿಂಗ್ ಡೇಟಾ ಟೈಪ್. ಓಕೆ. ಸೊ ನ್ಯೂ ಡೇಟಾ ಟೈಪ್ ಕ್ರಿಯೇಟ್ ಮಾಡಿರೋದು ನೇಮು ಡಿಫ್ರೆಂಟ್ ಇರುತ್ತೆ ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಸೇಮ್ ಇರುತ್ತೆ. ಎಕ್ಸಿಸ್ಟಿಂಗ್ ಡೇಟಾ ಟೈಪ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದರಲ್ಲೂ ಇರುತ್ತೆ. ಓಕೆ. So here we can create a new data type from both the predefined data type. So predefined data types ಯಾವ್ದು ಬರುತ್ತೆ int, float ಮತ್ತೆ char and a user defined data type such as a structure. Okay. ಸೊ ಇಲ್ಲಿ ನ್ಯೂ ಡೇಟಾ ಟೈಪ್ ನ ಕ್ರಿಯೇಟ್ ಮಾಡ್ತೀವಲ್ವಾ ಸೊ ಆ ನ್ಯೂ ಡೇಟಾ ಟೈಪ್ ನಾವು ಐದರ್ ವಿ ಕ್ಯಾನ್ ಕ್ರಿಯೇಟ್ ವಿತ್ ದ ಹೆಲ್ಪ್ ಆಫ್ ಅ ಪ್ರೀ ಡಿಫೈನ್ಡ್ ಡೇಟಾ ಟೈಪ್. ಅಂದ್ರೆ ಪ್ರೀ ಡಿಫೈನ್ಡ್ ಡೇಟಾ ಟೈಪ್ಸ್ ಅಂದ್ರೆ ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಬರುತ್ತೆ. ಸೊ ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಯೂಸ್ ಮಾಡ್ಕೊಂಡು ಸೊ ನಾವು ಹೊಸ ಡೇಟಾ ಟೈಪ್ ನ ಕ್ರಿಯೇಟ್ ಮಾಡ್ಬೋದು. ಓಕೆ. ಸೊ ಬಿಲ್ಟ್ ಇನ್ ಡೇಟಾ ಟೈಪ್ಸ್ ಯಾವ್ದು ಬರುತ್ತೆ ಅಂದ್ರೆ ಇಂಟು, ಫ್ಲೋಟ್, ಕ್ಯಾರ್ ಇಲ್ಲಾಂದ್ರೆ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್ ಯೂಸ್ ಮಾಡ್ಕೊಂಡು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಯಾವ್ದು ಅಂತ ಹೇಳ್ತೇನೆ ಸ್ಟ್ರಕ್ಚರ್. ಓಕೆ. ಸೊ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡು ನಾವು ಹೊಸ ಡೇಟಾ ಟೈಪ್ ನ ಕ್ರಿಯೇಟ್ ಮಾಡ್ಬೋದು. Okay. So once we create this new data type, okay. So this new data type can be used to declare the variables and arrays of the original data type. Okay. So we can use the new data type to declare variable and arrays of the original data type. Okay. So ಈ new data type create ಮಾಡಿದ್ಮೇಲೆ ಸೊ ಆ ಡೇಟಾ ಟೈಪ್ ಯೂಸ್ ಮಾಡ್ಕೊಂಡು ನಾನು ಸೊ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡ್ಬೋದು. ವೇರಿಯೇಬಲ್ಸ್ ಏನಾದ್ರು ಪ್ರೋಗ್ರಾಮ್ ಅಲ್ಲಿ ಬೇಕು ಅಂದ್ರೆ ಸೊ ಆ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡ್ಬೋದು. ಆಮೇಲೆ ಇವನ್ ಅರೇಸ್ ಡಿಕ್ಲೇರ್ ಮಾಡ್ಬೋದು. ಓಕೆ. ಸೊ ಈ ಅರೇಸ್ ಮತ್ತೆ ವೇರಿಯೇಬಲ್ಸ್ ಸೊ ಏನ್ ಕ್ರಿಯೇಟ್ ಮಾಡಿರ್ತೀವಿ ಸೊ ದೇ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ಒರಿಜಿನಲ್ ಡೇಟಾ ಟೈಪ್. ಓಕೆ. ಸೊ ಒರಿಜಿನಲ್ ಡೇಟಾ ಈಗ ಫಾರ್ ಎಕ್ಸಾಂಪಲ್ ನಾನು ಇಂಟ್ ಯೂಸ್ ಮಾಡ್ಕೊಂಡು ಏನಾದ್ರು ಒಂದು ಹೊಸ ಡೇಟಾ ಟೈಪ್ ಕ್ರಿಯೇಟ್ ಮಾಡಿದೆ ಅಂದ್ರೆ ಸೊ ಈ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡಿದಾಗ ಈ ಹೊಸ ಡೇಟಾ ಟೈಪ್ ಯೂಸ್ ಮಾಡ್ಕೊಂಡು ಸೊ ಅವಾಗ ಈ ವೇರಿಯೇಬಲ್ಸ್ ಡೇಟಾ ಟೈಪ್ ಏನಾಗುತ್ತೆ ಅಂದ್ರೆ ಇಂಟೇ ಆಗುತ್ತೆ. ಓಕೆ. ಸೊ ಇವಾಗ ಈ ಹೊಸ ಡೇಟಾ ಟೈಪ್ ಸ್ಕೋಪ್ ಏನಾಗುತ್ತೆ ಅಂದ್ರೆ ಎಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆ. ಸೊ ಈ ಹೊಸ ಡೇಟಾ ಟೈಪ್ ನಾನು ಈಗ ಫಂಕ್ಷನ್ಸ್ ಅಲ್ಲಿ ಏನಾದ್ರು ಕ್ರಿಯೇಟ್ ಮಾಡಿದೀನಿ ಅಂದ್ರೆ ಸೊ ಆ ಫಂಕ್ಷನ್ ಅಲ್ಲಿ ಅಷ್ಟೇ ನಾನು ಅದನ್ನ ಯೂಸ್ ಮಾಡ್ಕೋಬಹುದು ವೇರಿಯೇಬಲ್ಸ್ ಮತ್ತೆ ಅರೇಸ್ ನ ಡಿಕ್ಲೇರ್ ಮಾಡಕ್ಕೆ. ಓಕೆ. ಸೊ ಐ ಕಾಂಟ್ ಯೂಸ್ ದಟ್ ಔಟ್ಸೈಡ್ ದಟ್ ಫಂಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಮೇನ್ ಫಂಕ್ಷನ್ ಅಲ್ಲಿ ಏನಾದ್ರು ನಾನು ಡಿಕ್ಲೇರ್ ಮಾಡಿದೀನಿ ಅಂದ್ರೆ ಸಾರಿ ಕ್ರಿಯೇಟ್ ಮಾಡಿದೀನಿ ಅಂದ್ರೆ ಹೊಸ ಡೇಟಾ ಟೈಪ್ ಸೊ ಆ ಹೊಸ ಡೇಟಾ ಟೈಪ್ ನಾನು ಮೇನ್ ಫಂಕ್ಷನ್ ಅಲ್ಲಿ ಅಷ್ಟೇ ಯೂಸ್ ಮಾಡ್ಕೋಬೇಕು. ಓಕೆ. ಸೊ ಔಟ್ಸೈಡ್ ದಿ ಮೇನ್ ಫಂಕ್ಷನ್ ಐ ಕಾಂಟ್ ಯೂಸ್ ದಟ್ ನ್ಯೂ ಡೇಟಾ ಟೈಪ್. Okay. So the scope of new data type is limited to the function it is to be created. So ಯಾವ ಫಂಕ್ಷನ್ ಅಲ್ಲಿ ಸೊ ಆ ನ್ಯೂ ಡೇಟಾ ಟೈಪ್ ಕ್ರಿಯೇಟ್ ಮಾಡಿದೀವಿ ಸೊ ಅದಕ್ಕಷ್ಟೇ ಅದು ಸ್ಕೋಪ್ ಲಿಮಿಟೆಡ್ ಆಗಿರುತ್ತೆ. ಸೊ ಆ ಫಂಕ್ಷನ್ ಅಲ್ಲಿ ಅಷ್ಟೇ ನಾನು ಆ ಡೇಟಾ ಟೈಪ್ ನ ಯೂಸ್ ಮಾಡ್ಕೋಬಹುದು. ಸೊ ಬೇರೆ ಫಂಕ್ಷನ್ಸ್ ಮತ್ತೆ ಸೊ ಬೇರೆ ಪ್ರೋಗ್ರಾಮ್ಸ್ ಅಲ್ಲಿ ಅದನ್ನ ಯೂಸ್ ಮಾಡ್ಕೊಳಕ್ ಬರಲ್ಲ. ಓಕೆ. ಸೊ I will repeat again. So type def statement allows us to create a new data type from an existing data type. ಸೊ ಟೈಪ್ ಡೆಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ನಾವು ಹೊಸ ಡೇಟಾ ಟೈಪ್ ನ ಕ್ರಿಯೇಟ್ ಮಾಡ್ತೀವಿ ಫ್ರಮ್ ದಿ ಎಕ್ಸಿಸ್ಟಿಂಗ್ ಡೇಟಾ ಟೈಪ್. ಸೊ ಎಕ್ಸಿಸ್ಟಿಂಗ್ ಡೇಟಾ ಟೈಪ್ ಅಂದ್ರೆ ಸೊ ಇಟ್ ಕ್ಯಾನ್ ಬಿ ಐದರ್ ಪ್ರೀ ಡಿಫೈನ್ಡ್ ಡೇಟಾ ಟೈಪ್ ಆರ್ ಇಟ್ ಕ್ಯಾನ್ ಬಿ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಓಕೆ. ಸೊ ನ್ಯೂ ಡೇಟಾ ಟೈಪ್ ಹ್ಯಾಸ್ ಅ ಡಿಫರೆಂಟ್ ನೇಮ್ ಬಟ್ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಸ್ ದಟ್ ಆಫ್ ದಿ ಎಕ್ಸಿಸ್ಟಿಂಗ್ ಡೇಟಾ ಟೈಪ್. ಸೊ ನ್ಯೂ ಡೇಟಾ ಟೈಪ್ ನೇಮ್ ಡಿಫ್ರೆಂಟ್ ಇರುತ್ತೆ ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅಂದ್ರೆ
ಸೊ ಎಕ್ಸಿಸ್ಟಿಂಗ್ ಡೇಟಾ ಟೈಪ್ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಸೊ ಅದು ನ್ಯೂ ಡೇಟಾ ಟೈಪ್ ಅಲ್ಲೂ ಇರುತ್ತೆ. ಓಕೆ, so we can create a new data type from a predefined data type and a user defined data type such as structure. Okay, so new data type na ನಾವು either predefined ಅಂದ್ರೆ built in data types ಇಂದ ಏನಾದ್ರು ಕ್ರಿಯೇಟ್ ಮಾಡ್ಬೋದು. ಅಂದ್ರೆ built in data types ಅಂದ್ರೆ ಇಂಟು ಫ್ಲೋಟ್ ಟು ಕ್ಯಾರು, ಇಲ್ಲಾಂದ್ರೆ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್ ಅಂದ್ರೆ ಸ್ಟ್ರಕ್ಚರ್ ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಬೋದು. Okay, so once we create this new data type, we can use the new data type to declare the variables and arrays of the original data type. ಸೊ ಆ ನ್ಯೂ ಡೇಟಾ ಟೈಪ್ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಅದನ್ನ ಯೂಸ್ ಮಾಡಿಕೊಂಡು ವೇರಿಯೇಬಲ್ಸ್ ಮತ್ತೆ ಸೊ ಅರೇಸ್ ನ ಡಿಕ್ಲೇರ್ ಮಾಡ್ಬೋದು ನಾವು. ಓಕೆ, ದೆನ್ ಕಮಿಂಗ್ ಟು ದಿ ಸ್ಕೋಪ್ ಆಫ್ ದಿ ನ್ಯೂ ಡೇಟಾ ಟೈಪ್ ಇಸ್ ಲಿಮಿಟೆಡ್ ಟು ದಿ ಫಂಕ್ಷನ್ ಇಟ್ ಈಸ್ ಟು ಬಿ ಕ್ರಿಯೇಟೆಡ್. ಸೊ ಈ ಸ್ಕೋಪ್ ಫಂಕ್ಷನ್ ನ್ಯೂ ಡೇಟಾ ಟೈಪ್ ಸ್ಕೋಪ್ ಎಷ್ಟಿರುತ್ತೆ ಅಂದ್ರೆ ಎಲ್ಲಿ ತನಕ ಲಿಮಿಟೆಡ್ ಇರುತ್ತೆ ಅಂದ್ರೆ ಸೊ ಅದು ಎಲ್ಲಿ ಡಿಕ್ಲೇರ್ ಅಂದ್ರೆ ಕ್ರಿಯೇಟ್ ಮಾಡಿದ್ದೀವಿ ಯಾವ ಫಂಕ್ಷನ್ ಅಲ್ಲಿ, ಸೊ ಆ ಫಂಕ್ಷನ್ ಅಲ್ಲಿ ಅಷ್ಟೇ ನಾವು ನ್ಯೂ ಡೇಟಾ ಟೈಪ್ ನ ಯೂಸ್ ಮಾಡ್ಕೋಬಹುದು ವೇರಿಯೇಬಲ್ಸ್ ಮತ್ತೆ ಅರೇಸ್ ನ ಡಿಕ್ಲೇರ್ ಮಾಡಕ್ಕೆ. ಓಕೆ, ಸೊ ವಿ ಕಾಂಟ್ ಯೂಸ್ ದಟ್ ನ್ಯೂ ಡೇಟಾ ಟೈಪ್ ಔಟ್ಸೈಡ್ ದಟ್ ಫಂಕ್ಷನ್. Now let us see the syntax of how we can use this type def statement. Okay, so first to type def keyword ಬರಿಬೇಕು, ಅದಾದ್ಮೇಲೆ old data type ಬರಿಬೇಕು, ಅದಾದ್ಮೇಲೆ new data type. Okay, so type def it is a keyword here. So type def ಆದ್ಮೇಲೆ so old data type ಅಂದ್ರೆ existing data type ಯಾವುದು ಅದನ್ನ ಬರಿಬೇಕು, ಆಮೇಲೆ new data type ಹೊಸ data type ಯಾವ್ದು ನೀವು ಕ್ರಿಯೇಟ್ ಮಾಡಬೇಕು ಸೊ ಅದನ್ನ ಬರಿಬೇಕು. So here type def it is a keyword. Okay, so old data type it is the name of the original data type. Okay, so old data type ಅನ್ನೋದು ಅದು ಒರಿಜಿನಲ್ ಡೇಟಾ ಟೈಪ್ ನೇಮ್ ಅದು. ಓಕೆ, ಸೊ ನೆಕ್ಸ್ಟ್ ನ್ಯೂ ಡೇಟಾ ಟೈಪ್ ಅಂದ್ರೆ ಇಟ್ ಇಸ್ ದಿ ನೇಮ್ ಆಫ್ ನ್ಯೂ ಡೇಟಾ ಟೈಪ್. ಸೊ ಓಲ್ಡ್ ಡೇಟಾ ಟೈಪ್ ಅಂದ್ರೆ ಎಕ್ಸಿಸ್ಟಿಂಗ್ ಡೇಟಾ ಟೈಪ್ಸ್ ಯಾವ್ದಾವ್ದು ಇರುತ್ತೆ ಅಂದ್ರೆ ಬಿಲ್ಟ್ ಇನ್ ಡೇಟಾ ಟೈಪ್ಸ್, ಫಾರ್ ಎಕ್ಸಾಂಪಲ್ ಇಂಟ್ ಫ್ಲೋಟ್ ಕ್ಯಾರ್ ಇರುತ್ತೆ. ಸೊ ಇಲ್ಲಾಂದ್ರೆ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಅಂದ್ರೆ ಸ್ಟ್ರಕ್ಚರ್ಸ್. ಓಕೆ, ಸೊ ಅದು ಓಲ್ಡ್ ಡೇಟಾ ಟೈಪ್ ಆಗುತ್ತೆ. ಸೊ ನ್ಯೂ ಡೇಟಾ ಟೈಪ್ ಅಂದ್ರೆ ಯಾವ್ದು ಹೊಸ ಡೇಟಾ ಟೈಪ್ ನೀವು ಕ್ರಿಯೇಟ್ ಮಾಡಿದ್ರೆ ಅದ್ರದ್ದು ನೇಮ್. ಓಕೆ, ಸೊ ಲೆಟ್ ಅಸ್ ಸಿ ದಿ ಎಕ್ಸಾಂಪಲ್ ನಾವು. ಸೊ ಫಸ್ಟ್ ಏನ್ ಬರಿಬೇಕಂತ ಹೇಳಿದೆ ನಾನು ಟೈಪ್ ಡೆಫ್ ಕೀವರ್ಡ್ ಬರಿಬೇಕು ಅಂತ ಹೇಳಿದೆ. ಅದಾದ್ಮೇಲೆ ಓಲ್ಡ್ ಡೇಟಾ ಟೈಪ್. ಸೊ ಓಲ್ಡ್ ಡೇಟಾ ಟೈಪ್ ನಾನು ಇಂಟ್ ಅಂತ ಬರ್ದಿದ್ದೀನಿ. ಸೊ ಇಂಟ್ ಇಸ್ ಆಲ್ಸೋ ಪ್ರೀ ಡಿಫೈನ್ಡ್ ಡೇಟಾ ಟೈಪ್. ಸೊ ಟೈಪ್ ಡೆಫ್ ಆದ್ಮೇಲೆ ಸೊ ಇಂಟ್ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ನ್ಯೂ ಡೇಟಾ ಟೈಪ್ ನೇಮ್. ಸೊ ನ್ಯೂ ಡೇಟಾ ಟೈಪ್ ನೇಮ್ ಇಸ್ ಇಂಟೀಜರ್ ಹಿಯರ್. So with the help of existing data type int, I have created a new data type here integer. So integer ಅನ್ನೋದು ಹೊಸ data type ಇವಾಗ new data type which I have created from the existing or original data type int here. Okay. So now, so as I said, once I create the new data type, I can use that to declare the variables and the arrays. Okay. So ಇವಾಗ new data type name ಇದೆ, integer ಇದೆ. ಸೊ ವೇರಿಯೇಬಲ್ಸ್ ಯಾವ ತರ ಡಿಕ್ಲೇರ್ ಮಾಡ್ತೀವಿ ನಾವು, ವೇರಿಯೇಬಲ್ಸ್ ಡಿಕ್ಲೇರ್ ಮಾಡಕ್ಕೆ ಫಸ್ಟ್ ಡೇಟಾ ಟೈಪ್ ಬರಿತೀವಿ, ಅದಾದ್ಮೇಲೆ ವೇರಿಯೇಬಲ್ ನೇಮ್ ಬರಿತೀವಿ. ಓಕೆ, ಸೊ ವಾಟ್ ಈಸ್ ದ ನ್ಯೂ ಡೇಟಾ ಟೈಪ್ ಹಿಯರ್ ಇಂಟೀಜರ್. ಸೊ ಅದಾದ್ಮೇಲೆ ವೇರಿಯೇಬಲ್ ನೇಮ್ಸ್ ಬರಿಬೇಕು ಎ ಕಾಮ ಬಿ ಕಾಮ ಸಿ. ಸೊ ಎ ಕಾಮ ಬಿ ಕಾಮ ಸಿ ದೀಸ್ ಆರ್ ದಿ ತ್ರೀ ವೇರಿಯೇಬಲ್ಸ್ ವಿಚ್ ಐ ಹ್ಯಾವ್ ಡಿಕ್ಲೇರ್ಡ್ ಹಿಯರ್ ದಟ್ ಈಸ್ ಆಫ್ ಟೈಪ್ ಇಂಟೀಜರ್. ಓಕೆ, ಸೊ ಆಮೇಲೆ ಈ ವೇರಿಯೇಬಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ ದೀಸ್ ಆರ್ ಆಫ್ ಟೈಪ್ ಇಂಟ್ ಡೇಟಾ ಟೈಪ್. So even though I have created that with the help of integer data type here. Okay, so integer new data type use ಮಾಡ್ಕೊಂಡು ಕ್ರಿಯೇಟ್ ಮಾಡಿದ್ರು. ಬಟ್ ಈ ವೇರಿಯೇಬಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅಂದ್ರೆ they will be having the characteristics as that of the int data type. Okay, so ಏನಕ್ಕಂದ್ರೆ ಒರಿಜಿನಲ್ ಡೇಟಾ ಟೈಪ್ ಇಂದ ಈ ಹೊಸ ಡೇಟಾ ಟೈಪ್ ನಾನು ಕ್ರಿಯೇಟ್ ಮಾಡಿದ್ದೀನಿ. Okay, so these new variables they will be having the features of the original data type. Okay. ಸೊ ನೆಕ್ಸ್ಟ್ ಅದೇ ತರ ಈಗ ಅರೇಸ್ ಏನಾದ್ರು ಡಿಕ್ಲೇರ್ ಮಾಡಬೇಕು ಅಂದ್ರೆ ಸೊ ಇಂಟೀಜರ್ ಅಂತ ಬರ್ತೀನಿ ಡೇಟಾ ಟೈಪ್ ನೇಮ್, ಅದಾದ್ಮೇಲೆ ಅರೇ ನೇಮ್ ಸೊ ಎ ಆಫ್ 10 ಅಂತ ಬರ್ತಿದ್ದೀನಿ. ಓಕೆ, ಸೊ ಇಲ್ಲಿ ಫಸ್ಟ್ ಡಿಕ್ಲರೇಷನ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸೊ ನ್ಯೂ ಡೇಟಾ ಟೈಪ್ ಇಂಟೀಜರ್ ಯೂಸ್ ಮಾಡ್ಕೊಂಡು ಓಕೆ ವಿ ಹ್ಯಾವ್ ಡಿಕ್ಲೇರ್ಡ್ 3 ವೇರಿಯೇಬಲ್ಸ್ ಹಿಯರ್ ಎ ಬಿ ಸಿ. ಸೊ ಸೆಕೆಂಡ್ ಅಲ್ಲಿ ನ್ಯೂ ಡೇಟಾ ಟೈಪ್ ಇಂಟೀಜರ್ ಯೂಸ್ ಮಾಡ್ಕೊಂಡು ವಿ ಹ್ಯಾವ್ ಡಿಕ್ಲೇರ್ಡ್ ದಿ ಅರೇ ಹಿಯರ್ ಎ ಆಫ್ 10. Okay. Now coming to the example program, write a C program to print the employee details using a type def statement. Okay, so type def statement use ಮಾಡ್ಕೊಂಡು so employee details ನಾನು print ಮಾಡಬೇಕು. Okay, so this is the program here. So I had written the header file here hash include stdio.h, and then we have defined the employee structure here struct employee. So employee is the name of the structure here. Okay, so already we have seen this example in the example of defining structures. Okay, ಅಲ್ಲಿ explain ಮಾಡಿದ್ದೆ ನಾನು already ಇದನ್ನ employee structure ನ. Okay, so members of this employee structure are empid that is of type integer, and then name that is an array here,
and type of that is character, and then salary that is of type floating point. Okay. So next after that in the main program, so here we have created a new data type employee one from the existing data type employee. So employee another ಇಲ್ಲಿ data type ಏನಕ್ಕಂದ್ರೆ so structure it is a one kind of user defined data type ಅಂತ ಹೇಳಿದ್ದಾರೆ. So structure is also a user defined data type. So ಈಗ ನಾನು user defined data types use ಮಾಡಿಕೊಂಡು ಹೊಸ data types ನು create ಮಾಡ್ಬೋದು. With the help of user defined data type we can also create a new data type. Okay. So ಇಲ್ಲಿ new data type ಯಾವುದು ಅಂದ್ರೆ employee one I have created from the existing data type employee. Okay. So ಅದಾದ್ಮೇಲೆ type def ಅಂತ ಬರಿಬೇಕು. So type def. Okay. So ಹೊಸ data type create ಮಾಡ್ಬೇಕಂದ್ರೆ so type def statement use ಮಾಡ್ಕೋಬೇಕು. type def ಅದಾದ್ಮೇಲೆ ಸೊ ಈಗ ಎಂಪ್ಲಾಯಿ ಅನ್ನೋದು ಇಲ್ಲಿ ವೇರಿಯೇಬಲ್. ಸೊ ವೇರಿಯೇಬಲ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಡೇಟಾ ಟೈಪ್. ಸೊ ಅದನ್ನ ಡಿಕ್ಲೇರ್ ಮಾಡಬೇಕು ಅಂದ್ರೆ ಸ್ಟ್ರಕ್ಟ್ ಅಂತ ಕೀವರ್ಡ್ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದೆ. ಸ್ಟ್ರಕ್ಟ್ ಎಂಪ್ಲಾಯಿ and then employee one. Okay, so type def struct employee one. Now we have created a new data type employee one from the existing data type employee. Okay, so ಇದಾದ್ಮೇಲೆ ಈ ನ್ಯೂ ಡೇಟಾ ಟೈಪ್ ಕ್ರಿಯೇಟ್ ಮಾಡಿದ್ಮೇಲೆ ಸೊ ನಾನು ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ತೀನಿ. that is of type employee one. So emp it is an variable of type employee one here. Okay, so next ಅದಾದ್ಮೇಲೆ clear screen, just leave it, it is not that much important. Next after that so ಇವಾಗ ಎಂಪ್ಲಾಯ್ ಡೀಟೇಲ್ಸ್ ನಾನು ರೀಡ್ ಮಾಡಬೇಕು. ಸೊ ಏನೇನು ಎಂಪ್ಲಾಯ್ ಡೀಟೇಲ್ಸ್ ರೀಡ್ ಮಾಡಬೇಕು? ಎಂಪ್ಲಾಯ್ ಐ ಡಿ, ನೇಮು ಮತ್ತೆ ಸ್ಯಾಲ್ರಿ. ಓಕೆ, ಸೊ ದೀಸ್ ತ್ರೀ ಫೀಲ್ಡ್ಸ್ ಐ ನೀಡ್ ಟು ರೀಡ್ ಹಿಯರ್. ಸೊ ಇಲ್ಲಿ ಏನು ಬರ್ದಿದ್ದೀನಿ, ಪ್ರಿಂಟ್ ಎಫ್ ಎಂಟರ್ ದಿ ಎಂಪ್ಲಾಯ್ ಐ ಡಿ. ಸೊ ನೆಕ್ಸ್ಟ್ ರೀಡ್ ಮಾಡೋಕ್ಕೆ ಸ್ಕ್ಯಾನ್ ಎಫ್ ಫಂಕ್ಷನ್ ಯೂಸ್ ಮಾಡ್ಕೋಬೇಕು. ಸ್ಕ್ಯಾನ್ ಎಫ್ ಪರ್ಸೆಂಟೇಜ್ ಡಿ ಕಾಮ ಆಂಪರ್ಸೆಂಟ್. ಸೊ ವಾಟ್ ಈಸ್ ದಿ ಸ್ಟ್ರಕ್ಚರ್ ವೇರಿಯೇಬಲ್ ನೇಮ್ ಹಿಯರ್? ಓಕೆ, ಸೊ ಇ ಎಂ ಪಿ. ಸೊ ಇ ಎಂ ಪಿ ಡಾಟ್ ಸಿ member name is emp id. Next after that printf enter the name of the employee. Okay, so adhan read madake scanf. So type of this name is string, so percentage s comma so emp dot name. Okay, so structure variable name is that is emp, so emp dot name. So ಅದೇ ತರ third field that is salary, so printf enter the salary of the employee. Then in order to read that we have used this scanf here, scanf percentages comma emp dot salary ಅಂತ ಬರ್ತಿದ್ವಿ. ಓಕೆ, ಸೊ ತ್ರೀ ಡೀಟೇಲ್ಸ್ ರೀಡ್ ಮಾಡಿದ್ವಿ. ಸೊ ರೀಡ್ ಮಾಡಿದ್ಮೇಲೆ ನೆಕ್ಸ್ಟ್ ಡಿಸ್ಪ್ಲೇ ಮಾಡೋದು. ಸೊ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ವಿ ನೀಡ್ ಟು ಯೂಸ್ printf ಫಂಕ್ಷನ್. ಸೊ printf ಎಂಪ್ಲಾಯ್ ಡೀಟೇಲ್ಸ್. ಸೊ ಏನೇನು ಎಂಪ್ಲಾಯ್ ಡೀಟೇಲ್ಸ್ ಇದೆ, ಎಂಪ್ಲಾಯ್ ಐ ಡಿ, ನೇಮ್ ಮತ್ತೆ ಸ್ಯಾಲ್ರಿ. ಸೊ ಅದನ್ನ ಪ್ರಿಂಟ್ ಮಾಡೋಕ್ಕೆ printf ಸ್ಟೇಟ್ಮೆಂಟ್ಸ್ ಯೂಸ್ ಮಾಡ್ಕೊಂಡಿದ್ವಿ. ಸೊ printf ಎಂಪ್ಲಾಯ್ ಐ ಡಿ, ಸೊ ಇಟ್ ಇಸ್ ಆಫ್ ಟೈಪ್ ಇಂಟೀಜರ್, ಸೊ ಪರ್ಸೆಂಟೇಜ್ ಡಿ ಕಾಮ ಸೊ ವೇರಿಯೇಬಲ್ ಯಾವುದು ಎಲ್ಲಿ ಸ್ಟೋರ್ ಆಗಿದೆ ಆ ವ್ಯಾಲ್ಯೂ ಇ ಎಂ ಪಿ ಐ ಡಿಯಲ್ಲಿ. ಆಮೇಲೆ ಸ್ಟ್ರಕ್ಚರ್ ವೇರಿಯೇಬಲ್ ಯೂಸ್ ಮಾಡ್ಕೋಬೇಕು ಅಲಾಂಗ್ ವಿತ್ ಡಾಟ್ ಆಪರೇಟರ್. ಸೊ ಇ ಎಂ ಪಿ ಡಾಟ್ ಇ ಎಂ ಪಿ ಐ ಡಿ. ಸೊ ಅದೇ ಥರ ನೆಕ್ಸ್ಟ್ ನೇಮ್ನ ಡಿಸ್ಪ್ಲೇ ಮಾಡಬೇಕು. ಸೊ printf ನೇಮ್, ಸಿ ಇಟ್ ಇಸ್ ಆಫ್ ಟೈಪ್ ಸ್ಟ್ರಿಂಗ್, ಸೊ ಪರ್ಸೆಂಟೇಜಸ್ ಕಾಮ ಸೊ ಎಲ್ಲಿ ಸ್ಟೋರ್ ಆಗಿದೆ ಆ ವ್ಯಾಲ್ಯೂ ನೇಮ್ ಅಲ್ಲಿ, ಸೊ ಇ ಎಂ ಪಿ ಡಾಟ್ ನೇಮ್. ಸೊ ಅದೇ ಥರ printf ಸ್ಯಾಲರಿ ಪರ್ಸೆಂಟೇಜ್ ಎಫ್ ಕಾಮ ಇ ಎಂ ಪಿ ಡಾಟ್ ಸ್ಯಾಲರಿ ಅಂತ ಬರ್ತದೆ. ಓಕೆ, ಸೊ ಔಟ್ಪುಟ್ ಏನು ಬರುತ್ತೆ ಅಂದರೆ ಈಗ ಫಸ್ಟು ಎಂಟರ್ ದಿ ಎಂಪ್ಲಾಯ್ ಐ ಡಿ ಅಂತ ಬರುತ್ತೆ ಸ್ಕ್ರೀನ್ ಮೇಲೆ. ನಾನು 100 ಅಂತ ಎಂಟರ್ ಮಾಡ್ತೀನಿ. ಅದಾದ್ಮೇಲೆ ಎಂಟರ್ ದಿ ನೇಮ್ ಆಫ್ ದಿ ಎಂಪ್ಲಾಯ್, ಸೊ ಐ ವಿಲ್ ಎಂಟರ್ ಇಟ್ ಆಸ್ ಮನು. ಅಂಡ್ ದೆನ್ ಎಂಟರ್ ದಿ ಸ್ಯಾಲರಿ ಆಫ್ ದಿ ಎಂಪ್ಲಾಯ್, ಐ ವಿಲ್ ಎಂಟರ್ ಇಟ್ ಆಸ್ 10,000. ಓಕೆ, ಸೊ ರೀಡ್ ಮಾಡಿದೆ ತ್ರೀ ವ್ಯಾಲ್ಯೂಸ್. ಅದಾದ್ಮೇಲೆ ಡಿಸ್ಪ್ಲೇ ಮಾಡೋದು. ಸೊ ಡಿಸ್ಪ್ಲೇ ಏನಾಗುತ್ತೆ ಅಂದರೆ ಎಂಪ್ಲಾಯ್ ಡೀಟೇಲ್ಸ್. ಸೊ ಫಸ್ಟ್ ಒನ್ ಎಂಪ್ಲಾಯ್ ಐ ಡಿ ದಟ್ ಈಸ್ 100, ನೆಕ್ಸ್ಟ್ ನೇಮ್ ಈಸ್ ಮನು, ಅಂಡ್ ದೆನ್ ಸ್ಯಾಲರಿ ಈಸ್ 10,000. ಓಕೆ, so this is about the type def statement. So now coming to the next topic that is pointers. Okay, so pointer is nothing but it is a variable that holds the address of another variable. Okay, so pointer ಅನ್ನೋದು ಅದು ಒಂದು ವೇರಿಯೇಬಲ್ ಅದು. ಸೊ ಆ ವೇರಿಯೇಬಲ್ ಅಲ್ಲಿ ಏನಿರುತ್ತೆ ಅಂದ್ರೆ ಸೊ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ಆ ಪಾಯಿಂಟರ್ ಇಟ್ ಇಸ್ ಅ ವೇರಿಯೇಬಲ್ ದಟ್ ಹೋಲ್ಡ್ಸ್ ದಿ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್. ಓಕೆ, ಸೊ ಪಾಯಿಂಟರ್ ಅನ್ನೋದು ಒಂದು ವೇರಿಯೇಬಲ್ ಅದು. ಸೊ ಅದರಲ್ಲಿ ಇನ್ನೊಂದು ವೇರಿಯೇಬಲ್ದು ಅಡ್ರೆಸ್ ಸ್ಟೋರ್ ಆಗಿರುತ್ತೆ. ಓಕೆ, so then what are the advantages of using pointers? So first advantage is pointers are efficient in handling arrays. Okay, so ನೀವೇನಾದ್ರೂ ಅರೇಸ್ ಮೇಲೆ ಏನಾದರೂ ಆಪರೇಷನ್ಸ್ ಪರ್ಫಾರ್ಮ್ ಮಾಡಬೇಕು ಅಂದರೆ ಓಕೆ, ಸೊ ಅವಾಗ ಈಸಿಯಾಗಿ ಪರ್ಫಾರ್ಮ್ ಮಾಡ್ಬೋದು ಇಫ್ ಯು ಯೂಸ್ ಪಾಯಿಂಟರ್ಸ್. ಸೊ ಇಫ್ ಯು ಯೂಸ್ ದಿ ಪಾಯಿಂಟರ್ಸ್ ವಿತ್ ದಿ ಅರೇಸ್ we can perform the operations on the arrays easily. So pointers are efficient in handling the arrays. Okay, so this is first advantage. So second advantage is
use of pointers reduces the storage space in memory. ಸೊ ನಾನು ಪಾಯಿಂಟರ್ಸ್ ಯೂಸ್ ಮಾಡಿಕೊಂಡ್ರೆ ಸೊ ಅಮೌಂಟ್ ಆಫ್ ಸ್ಟೋರೇಜ್ ವೇರಿಯೇಬಲ್ಸ್ನ ಸ್ಟೋರ್ ಮಾಡೋಕ್ಕೆ ಸೊ ತುಂಬ ಕಡಿಮೆ ಆಗುತ್ತೆ. ಓಕೆ, ಸೊ ಅದೇ ನಾರ್ಮಲ್ ವೇರಿಯೇಬಲ್ಸ್ ಯೂಸ್ ಮಾಡಿಕೊಂಡ್ರೆ ಇಟ್ ಈಸ್ ಗೋಯಿಂಗ್ ಟು ಕನ್ಸ್ಯೂಮ್ ಮೋರ್ ಅಮೌಂಟ್ ಆಫ್ ಸ್ಟೋರೇಜ್ ಸ್ಪೇಸ್ ಇನ್ ಮೆಮೊರಿ. ಬಟ್ ಇಫ್ ಐ ಯೂಸ್ ದಿ ಪಾಯಿಂಟರ್ಸ್ then it is going to take less amount of storage in the memory. That is second advantage. So if we use the pointers, we can reduce the storage space in memory. Okay. So next, ಈಗ ನಾನು ಫಂಕ್ಷನ್ಸ್ ಅಲ್ಲಿ ನಾರ್ಮಲಿ ಐ ಹ್ಯಾಡ್ ರಿಟರ್ನ್ಡ್ ಓನ್ಲಿ ಒನ್ ವ್ಯಾಲ್ಯೂ. ಸೊ ಫಂಕ್ಷನ್ಸ್ ಒನ್ ವ್ಯಾಲ್ಯೂ ರಿಟರ್ನ್ ಮಾಡಿದ್ವಿ ನಾವು ಫಂಕ್ಷನ್ಸ್ ಮಾಡ್ಯೂಲ್ ಅಲ್ಲಿ. ಸೊ ನೋಡಿದಾಗ ಸೊ ಈಚ್ ಫಂಕ್ಷನ್ ಜಸ್ಟ್ ಒನ್ ವ್ಯಾಲ್ಯೂ ಅಷ್ಟೇ ರಿಟರ್ನ್ ಮಾಡಿತ್ತು. ಸಪೋಸ್ ಇಫ್ ಯು ವಾಂಟ್ ಟು ರಿಟರ್ನ್ ಮಲ್ಟಿಪಲ್ ವ್ಯಾಲ್ಯೂಸ್ ಯೂಸಿಂಗ್ ಫಂಕ್ಷನ್ಸ್, then I need to use the pointers. So pointers are used to return multiple values with functions. ಸೊ ಫಂಕ್ಷನ್ಸ್ ಯೂಸ್ ಮಾಡಿಕೊಂಡು ಸೊ ನೀವು ಮಲ್ಟಿಪಲ್ ವ್ಯಾಲ್ಯೂಸ್ ಏನಾದರೂ ರಿಟರ್ನ್ ಮಾಡಬೇಕು ಅಂದರೆ ಸೊ ಆಗ ಪಾಯಿಂಟರ್ಸ್ನ ಯೂಸ್ ಮಾಡ್ಕೋಬಹುದು. ಓಕೆ, ಜಸ್ಟ್ ಫಂಕ್ಷನ್ಸ್ ಯೂಸ್ ಮಾಡಿಕೊಂಡ್ರೆ ವಿ ಕ್ಯಾನ್ ಯೂಸ್ ಓನ್ಲಿ ರಿಟರ್ನ್ ಓನ್ಲಿ ಒನ್ ವ್ಯಾಲ್ಯೂ. ಬಟ್ ಇಫ್ ಯು ಯೂಸ್ ದಿ ಪಾಯಿಂಟರ್ಸ್ ವಿತ್ ಫಂಕ್ಷನ್ಸ್ ವಿ ಕ್ಯಾನ್ ರಿಟರ್ನ್ ಮಲ್ಟಿಪಲ್ ವ್ಯಾಲ್ಯೂಸ್. ಸೊ ನೆಕ್ಸ್ಟ್ ಒನ್ ಈಸ್ ಪಾಯಿಂಟರ್ಸ್ ಅಲೋ ಸಿ ಟು ಸಪೋರ್ಟ್ ಡೈನಾಮಿಕ್ ಮೆಮೊರಿ ಮ್ಯಾನೇಜ್ಮೆಂಟ್. ಸೊ ಡೈನಾಮಿಕ್ ಮೆಮೊರಿ ಮ್ಯಾನೇಜ್ಮೆಂಟ್ ಏನಾದರೂ ಮಾಡಬೇಕು ಅಂದರೆ ಸೊ ಆಗ ಪಾಯಿಂಟರ್ಸ್ ಯೂಸ್ ಮಾಡಿಕೊಂಡ್ರೆ ವಿ ಕ್ಯಾನ್ ಈಸಿಲಿ ಪರ್ಫಾರ್ಮ್ ದಟ್. ಸೊ ವಾಟ್ ಈಸ್ ಡೈನಾಮಿಕ್ ಮೆಮೊರಿ management? I will explain that in the coming topic. Okay, just listen here. So pointers allows C to support dynamic memory management. So dynamic memory management ನೀವೇನಾದ್ರೂ perform ಮಾಡಬೇಕು ಅಂದ್ರೆ ಸೊ ಪಾಯಿಂಟರ್ಸ್ ನಾವು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಪಾಯಿಂಟರ್ಸ್ ಸಪೋರ್ಟ್ ಡೇಟಾ ಸ್ಟ್ರಕ್ಚರ್ಸ್ ಲೈಕ್ ಸ್ಟ್ಯಾಕ್ಸ್, ಕ್ಯೂಸ್, ಟ್ರೀಸ್ ಎಕ್ಸೆಟ್ರಾ. ಓಕೆ, ಸೊ ಪಾಯಿಂಟರ್ಸ್ ಈ ಡೇಟಾ ಸ್ಟ್ರಕ್ಚರ್ಸ್ ಸಪೋರ್ಟ್ ಮಾಡ್ತವೆ. ಯಾವ್ದಾದ್ರೆ ಸ್ಟ್ಯಾಕ್ಸ್, ಕ್ಯೂಸ್ ಮತ್ತೆ ಟ್ರೀಸ್ ನ. ಓಕೆ, ಸೊ ಅಂದ್ರೆ ಸ್ಟ್ಯಾಕ್ಸ್, ಕ್ಯೂಸ್ ಅಂಡ್ ಟ್ರೀಸ್ ದೀಸ್ ಆರ್ ದಿ ಡೇಟಾ ಸ್ಟ್ರಕ್ಚರ್ಸ್ ಹಿಯರ್, ಯೂಸರ್ ಡಿಫೈನ್ಡ್ ಡೇಟಾ ಸ್ಟ್ರಕ್ಚರ್ಸ್. ಓಕೆ, ಸೊ ಈ ಡೇಟಾ ಸ್ಟ್ರಕ್ಚರ್ಸ್ ಜೊತೆಗೆ ನಾವು ಪಾಯಿಂಟರ್ಸ್ ಯೂಸ್ ಮಾಡಿಕೊಂಡು ಸೊ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡ್ಬೋದು ಸ್ಟ್ಯಾಕ್ಸ್, ಕ್ಯೂಸ್ ಮತ್ತೆ ಟ್ರೀಸ್ ಮೇಲೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟರ್ಸ್ ರೆಡ್ಯೂಸ್ ದಿ ಲೆಂತ್ ಅಂಡ್ ಕಾಂಪ್ಲೆಕ್ಸಿಟಿ ಆಫ್ ದಿ ಪ್ರೋಗ್ರಾಮ್ಸ್. ಓಕೆ, ಸೊ ನಾವು ಪಾಯಿಂಟರ್ಸ್ ಏನಾದ್ರು ಯೂಸ್ ಮಾಡ್ಕೊಂಡ್ರೆ ಸೊ ಲೆಂತ್ ಆಫ್ ದಿ ಪ್ರೋಗ್ರಾಮು ರೆಡ್ಯೂಸ್ ಆಗುತ್ತೆ, ಆಮೇಲೆ ಕಾಂಪ್ಲೆಕ್ಸಿಟಿ ಆಫ್ ದಿ ಪ್ರೋಗ್ರಾಮು ರೆಡ್ಯೂಸ್ ಆಗುತ್ತೆ. ಓಕೆ, ಸೊ ಈಗ ನಾವು ಪಾಯಿಂಟರ್ಸ್ ಯೂಸ್ ಮಾಡಲಿಲ್ಲ ಅಂದ್ರೆ ಅವಾಗ ನಂಬರ್ ಆಫ್ ಲೈನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಬಟ್ ಅದೇ ಪಾಯಿಂಟರ್ಸ್ ಯೂಸ್ ಮಾಡ್ಕೊಂಡ್ರೆ ಸೊ ಲೆಂತ್ ಆಫ್ ದಿ ಕೋಡ್ ಅಂಡ್ ದಿ ಕಾಂಪ್ಲೆಕ್ಸಿಟಿ ಆಫ್ ದಿ ಕೋಡ್ ವಿಲ್ ಬಿ ವೆರಿ much reduced. So next, pointers increases the execution speed of a program by reducing execution time of program. Okay, so now pointers use ಮಾಡ್ಕೊಂಡ್ರೆ so execution speed of the program increase ಆಗುತ್ತೆ. Okay, ಸೊ ಅಂದ್ರೆ ಪ್ರೋಗ್ರಾಮ್ಸ್ ಬೇಗ ಎಕ್ಸಿಕ್ಯೂಟ್ ಆಗುತ್ತೆ, ರನ್ ಆಗುತ್ತೆ. ಆಮೇಲೆ ಎಕ್ಸಿಕ್ಯೂಷನ್ ಟೈಮ್ ಆಫ್ ದಿ ಪ್ರೋಗ್ರಾಮ್ನ ಅದು ರೆಡ್ಯೂಸ್ ಮಾಡುತ್ತೆ ಪಾಯಿಂಟರ್ಸ್ ಯೂಸ್ ಮಾಡ್ಕೊಂಡ್ರೆ. ಓಕೆ, ಸೊ ಎಕ್ಸಿಕ್ಯೂಷನ್ ಟೈಮು ರೆಡ್ಯೂಸ್ ಆಗುತ್ತೆ ಬಟ್ ಪ್ರೋಗ್ರಾಮ್ಸ್ ತುಂಬಾ ಫಾಸ್ಟ್ ಆಗಿ ರನ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ದಿ ಲಾಸ್ಟ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಪಾಯಿಂಟರ್ಸ್. ಓಕೆ, ಸೊ ನಾವು ಕಮಿಂಗ್ ಟು ದಿ ಡಿಸ್ಅಡ್ವಾಂಟೇಜ್ ಆಫ್ ಯೂಸಿಂಗ್ ಪಾಯಿಂಟರ್ಸ್. ಓಕೆ, so the program may crash if sufficient memory is not available at runtime to store the pointers. Okay, so ಇವಾಗ ಸಪೋಸ್ ನನ್ನ ಮೆಮೊರಿದಲ್ಲಿ ಓಕೆ ಸೊ ಮೇನ್ ಮೆಮೊರಿದಲ್ಲಿ ಸೊ ಸ್ಪೇಸೇ ಇಲ್ಲ ಅಂದ್ರೆ ಓಕೆ ಸೊ ಆಗ ಪ್ರೋಗ್ರಾಮು ಕ್ರ್ಯಾಶ್ ಆಗ್ಬೋದು. ಏನಕ್ಕಂದ್ರೆ ಸೊ ಇಲ್ಲಿ ಪಾಯಿಂಟರ್ಸ್ನ ಸ್ಟೋರ್ ಮಾಡೋಕ್ಕೆ ರನ್ ಟೈಮಲ್ಲಿ ಪಾಯಿಂಟರ್ಸ್ನ ಸ್ಟೋರ್ ಮಾಡೋಕ್ಕೆ ಸ್ಪೇಸೇ ಇಲ್ಲ. ಸೊ ಆಗ ಪ್ರೋಗ್ರಾಮ್ ಕ್ರ್ಯಾಶ್ ಆಗುತ್ತೆ. ಓಕೆ, ಸೊ ನನ್ನ ಮೇನ್ ಮೆಮೊರಿದಲ್ಲಿ ಸಫಿಷಿಯಂಟ್ ಮೆಮೊರಿ ಇಲ್ಲ ಅಂದ್ರೆ ಸೊ ಪ್ರೋಗ್ರಾಮ್ ರನ್ ಮಾಡೋ ಟೈಮಲ್ಲಿ ಆಮೇಲೆ ಸೊ ಸ್ಪೇಸ್ ಇಲ್ಲ ಅಂದ್ರೆ ಪಾಯಿಂಟರ್ಸ್ನ ಸ್ಟೋರ್ ಮಾಡೋಕ್ಕೆ ಸೊ ಆಗ ನನ್ನ ಪ್ರೋಗ್ರಾಮು ಕ್ರ್ಯಾಶ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಡಿಸ್ಅಡ್ವಾಂಟೇಜ್ ಆಫ್ ಯೂಸಿಂಗ್ ಪಾಯಿಂಟರ್ಸ್. Okay, now let us see how we can declare a pointer variable. Okay, so the syntax is data type and then the pointer variable name. Okay, so apart from that, see here, just observe here, star anta bardidivi. Always remember, so star here indicates that it is a pointer variable. So normal variable na ನಾವು just variable name ಬರಿತೀವಿ. Okay, so but pointer variable ಇತ್ತು ಅಂದ್ರೆ ಅಲ್ಲಿ star beginning ಅಲ್ಲಿ okay star ಇದ್ದೇ ಇರುತ್ತೆ. Okay, ಸೊ ಸೇಮ್ ಸಿಂಟ್ಯಾಕ್ಸ್ ಈಗ ನಾವು ಯಾವ ತರ ನಾರ್ಮಲ್ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ತೀವಿ ಸೊ ಅದೇ ಸಿಂಟ್ಯಾಕ್ಸ್ ಯೂಸ್ ಮಾಡಿಕೊಂಡು ನಾವು ಪಾಯಿಂಟರ್ ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಡೇಟಾ ಟೈಪ್ ದಟ್ ಈಸ್ ಫಾಲೋಡ್ ಬೈ ಸ್ಟಾರ್. ಸೊ ಸ್ಟಾರ್ ಇಸ್ ಅನ್ ಆಸ್ಟರಿಸ್ಕ್ ಹಿಯರ್, ಆಸ್ಟರಿಸ್ಕ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಪಾಯಿಂಟರ್ ವೇರಿಯೇಬಲ್ ನೇಮ್. ಓಕೆ, ಅಂಡ್ ದೆನ್ ಸೆಮಿಕೋಲನ್. ಸೊ ಆಲ್ವೇಸ್ ರಿಮೆಂಬರ್ ಡಿಕ್ಲರೇಷನ್ ಎಂಡ್ಸ್ ವಿತ್ ದ ಸೆಮಿಕೋಲನ್ ಹಿಯರ್. ಓಕೆ, ಸೊ ಡೇಟಾ ಟೈಪ್ ಅಂದ್ರೆ ಯಾವ್ದಾದ್ರು ಬರುತ್ತೆ, ಸೊ ಇಂಟು, ಫ್ಲೋಟ್ ಮತ್ತೆ ಕ್ಯಾರ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಆಸ್ಟರಿಸ್ಕ್ ಅಂದ್ರೆ ಸ್ಟಾರ್ ಸಿಂಬಲ್. ಓಕೆ, ಸೊ ಇದೇನು ಹೇಳುತ್ತೆ ಅಂದ್ರೆ ಕಂಪೈಲರ್ಗೆ ಇಟ್ ಈಸ್ ಗೋಯಿಂಗ್ ಟು ಸೇ ದಟ್ ವಿ ಆರ್ ಡಿಕ್ಲೇರಿಂಗ್ ಅ ಪಾಯಿಂಟರ್ ವೇರಿಯೇಬಲ್. ಸೊ ಇಟ್ ಟೆಲ್ಸ್ ದಿ ಕಂಪೈಲರ್ ದಟ್ ವಿ ಆರ್ ಡಿಕ್ಲೇರಿಂಗ್ ಅ ಪಾಯಿಂಟರ್ ವೇರಿಯೇಬಲ್.
ಸೊ ಆಸ್ಟರ್ಸಿಕ್ ಬರೆದ್ವಿ ಅಂದ್ರೆ ಸೊ ಇಲ್ಲಿ ಏನು ವೇರಿಯೇಬಲ್ ನೇಮ್ ಬರ್ದಿದ್ದೀವಿ ಸೊ ಅದು ಪಾಯಿಂಟರ್ ವೇರಿಯೇಬಲ್ ಅಂತ ಕಂಪೈಲರ್ಗೆ ಹೇಳುತ್ತೆ. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಪಾಯಿಂಟರ್ ವೇರಿಯೇಬಲ್ ನೇಮ್. ಸೊ ಪಾಯಿಂಟರ್ ವೇರಿಯೇಬಲ್ ನೇಮ್ ಅಂದ್ರೆ ಇಟ್ ಈಸ್ ದಿ ನೇಮ್ ಆಫ್ ದಿ ಪಾಯಿಂಟರ್ ವೇರಿಯೇಬಲ್. ಓಕೆ, ಸೊ ಇಲ್ಲಿ ಈಗ ಯಾವ ತರ ನಾರ್ಮಲ್ ಡಿಕ್ಲರೇಷನ್ ಅಲ್ಲಿ ವೇರಿಯೇಬಲ್ ನೇಮ್ ಅಂತ ಬರೀತೀವಿ, ಇಲ್ಲಿ ಪಾಯಿಂಟರ್ ವೇರಿಯೇಬಲ್ ನೇಮ್ ಬರೀತೀವಿ ಅಷ್ಟೇ. ಓಕೆ, so syntax is data type that is followed by star, that is asterisk, and then that is followed by pointer variable name. Okay, so now let us see the example. Okay, ಸೊ ಫಸ್ಟ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಂಟೀಜರ್ ಡೇಟಾ ಟೈಪ್ ಯೂಸ್ ಮಾಡಿಕೊಂಡು ಸೊ ಒಂದು ಪಾಯಿಂಟರ್ ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೀವಿ, ಸ್ಟಾರ್ ಪಿ ಟಿ ಆರ್ ಅಂತ ಬರ್ದಿದ್ದೀವಿ. ಓಕೆ, ಸೊ ಈ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಏನು ಮಾಡುತ್ತೆ ಅಂದರೆ, ಸೊ ಇಟ್ ಈಸ್ ಗೋಯಿಂಗ್ ಟು ಡಿಕ್ಲೇರ್ ಅ ಪಾಯಿಂಟರ್ ವೇರಿಯೇಬಲ್ ಪಿ ಟಿ ಆರ್ ದಟ್ ಈಸ್ ಆಫ್ ಇಂಟೀಜರ್ ಟೈಪ್. ಓಕೆ, ಸೊ ಈ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಏನು ಮಾಡ್ತಿದೆ ಅಂದರೆ, ಸೊ ಒಂದು ಪಾಯಿಂಟರ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಿದೆ. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಪಾಯಿಂಟರ್ ವೇರಿಯೇಬಲ್? ಪಿ ಟಿ ಆರ್. ಓಕೆ, ಸೊ ಪಾಯಿಂಟರ್ ವೇರಿಯೇಬಲ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ, ಸೊ ಇಲ್ಲಿ ನೋಡಿ ಸ್ಟಾರ್ ಮಾರ್ಕ್ ಬರ್ದಿದ್ದೀವಿ, ಆಸ್ಟರ್ಸಿಕ್ ಬರ್ದಿದ್ದೀವಿ. ಸೊ ಓನ್ಲಿ ಇಟ್ ಈಸ್ ಅ ಪಾಯಿಂಟರ್ ವೇರಿಯೇಬಲ್ ಹಿಯರ್. ಸೊ ಪಿ ಟಿ ಆರ್ ಅನ್ನೋದು ಇಟ್ ಈಸ್ ಅ ಪಾಯಿಂಟರ್ ವೇರಿಯೇಬಲ್ ಹಿಯರ್ ದಟ್ ಈಸ್ ಆಫ್ ಟೈಪ್ ಇಂಟೀಜರ್. ಓಕೆ, ಸೊ ಫ್ಲೋಟ್ ಸ್ಟಾರ್ ಟೆಂಪ್ ಅಂತ ಬರ್ದಿದ್ದೀವಿ. ಸೊ ಫ್ಲೋಟ್ ಸ್ಟಾರ್ ಟೆಂಪ್ ಅಂದ್ರೆ, ಸೊ ಹಿಯರ್ ಟೆಂಪ್ ಈಸ್ ಅ ಪಾಯಿಂಟರ್ ವೇರಿಯೇಬಲ್ ದಟ್ ಈಸ್ ಆಫ್ ಟೈಪ್ ಫ್ಲೋಟಿಂಗ್ ಪಾಯಿಂಟ್. ಓಕೆ, ಸೊ ಟೆಂಪ್ ಅನ್ನೋದು ಸೊ ಅದು ಪಾಯಿಂಟರ್ ವೇರಿಯೇಬಲ್ ಒಂದು. So type of that pointer variable is float here. Okay. Okay, now coming to the operators which we can use with the pointers. Okay, operators used with the pointers. So listen here. So mainly we are going to use two basic operators with pointers. So those are address of operator and then indirection operator. Okay. ಸೊ ಫಸ್ಟ್ ಆಪರೇಟರ್ ಯಾವುದು ಅಂದರೆ ಪಾಯಿಂಟರ್ಸ್ ಜೊತೆಗೆ ಯೂಸ್ ಮಾಡ್ಕೊಳ್ಳೋದು ಅಡ್ರೆಸ್ ಆಫ್ ಆಪರೇಟರು, ಇನ್ನೊಂದು ಇಂಡೈರೆಕ್ಷನ್ ಆಪರೇಟರ್. ಸೊ ಅಡ್ರೆಸ್ ಆಫ್ ಆಪರೇಟರ್ ಅಂದರೆ ಆಂಪರ್ಸೆಂಡು. ಓಕೆ, ಇಂಡೈರೆಕ್ಷನ್ ಆಪರೇಟರ್ ಅಂದರೆ ಸ್ಟಾರ್. ಓಕೆ, ಸೊ ಅಡ್ರೆಸ್ ಆಫ್ ಆಪರೇಟರ್ ಅಂದರೆ ಅಡ್ರೆಸ್ ಅಂದರೆ ಆಂಪರ್ಸೆಂಡ್ ಆಗುತ್ತೆ, ಇಂಡೈರೆಕ್ಷನ್ ಆಪರೇಟರ್ ಅಂದರೆ ಆಸ್ಟರ್ಸ್. ಓಕೆ, ಸೊ ಈ ಅಡ್ರೆಸ್ ಆಫ್ ಆಪರೇಟರ್ ಏನಕ್ಕೆ ಯೂಸ್ ಮಾಡ್ತೀವಿ? ಓಕೆ, ಸೊ ಅಡ್ರೆಸ್ ಆಫ್ ಆಪರೇಟರ್ ಯೂಸ್ ಮಾಡಿಕೊಂಡು ನಾವು ವಿ ಆರ್ ಗೋಯಿಂಗ್ ಟು ಡಿಟರ್ಮೈನ್ ದಿ ಅಡ್ರೆಸ್ ಆಫ್ ದಿ ವೇರಿಯೇಬಲ್. ಓಕೆ, so by using the address of operator, we can determine the address of variable. Okay, so address of operator use ಮಾಡ್ಕೊಂಡು ನಾವು ಏನು ಮಾಡ್ತೀವಿ ಅಂದರೆ, ಸೊ ಆ ವೇರಿಯೇಬಲ್ದು ಅಡ್ರೆಸ್ ಏನು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಈಗ ನಾನು ಸ್ಕ್ಯಾನೆಪಲ್ಲಿ ಆ ಥರ ಆಂಪ್ಸೆಂಟ್, ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಟೀಜರ್ ವ್ಯಾಲ್ಯೂ ಏನಾದರೂ ಎ ಅಂತ ಇದೆ ಅಂದರೆ, ಸೊ ಅದನ್ನ ರೀಡ್ ಮಾಡೋಕ್ಕೆ ಆಂಪರ್ಸೆಂಟ್ ಎ ಅಂತ ಬರೀತೀನಲ್ವಾ. ಸೊ ಆಂಪರ್ಸೆಂಟ್ ಎ ಅಂದರೆ ಏನು ಹೇಳ್ತದು? ಇಟ್ ಈಸ್ ದಿ ಅಡ್ರೆಸ್ ಆಫ್ ದಿ ವೇರಿಯೇಬಲ್ ಎ ಅಂತ. ಸೊ ಅದೇ ಥರ ಇಲ್ಲಿ ಸೊ ಅಡ್ರೆಸ್ ಆಫ್ ವೇರಿಯೇಬಲ್ ಫೈಂಡ್ ಔಟ್ ಮಾಡೋಕ್ಕೆ, ಡಿಟರ್ಮೈನ್ ಮಾಡೋಕ್ಕೆ ಅಡ್ರೆಸ್ ಆಫ್ ಆಪರೇಟರ್ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಸೆಕೆಂಡ್ ಒನ್ ಇಂಡೈರೆಕ್ಷನ್ ಆಪರೇಟರ್. ಸೊ ಇಂಡೈರೆಕ್ಷನ್ ಆಪರೇಟರ್ ಅಂದರೆ ಸ್ಟಾರ್ ಇಲ್ಲಿ. ಓಕೆ, ಸೊ ಸ್ಟಾರ್ ಏನಕ್ಕೆ ಯೂಸ್ ಮಾಡ್ಕೊಳ್ತೀವಿ ಅಂದರೆ, ಸೊ ಈಗ ಒಂದು ಪಾಯಿಂಟರ್ ವೇರಿಯೇಬಲ್ ಅಲ್ಲಿ ಸೊ ಏನು ವ್ಯಾಲ್ಯೂ ಸ್ಟೋರ್ ಆಗಿದೆ. ಓಕೆ, ಸೊ ಈಗ ಪಾಯಿಂಟರ್ ಅಂದರೆ ಅಡ್ರೆಸ್ ಇರುತ್ತೆ. ಸೊ ಆ ಅಡ್ರೆಸ್ ಅಲ್ಲಿ ಸೊ ಏನು ವ್ಯಾಲ್ಯೂ ಸ್ಟೋರ್ ಆಗಿದೆ, ಸೊ ಅದನ್ನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಸೊ ಇಂಡೈರೆಕ್ಷನ್ ಆಪರೇಟರ್ ಯೂಸ್ ಮಾಡ್ಕೊಳ್ತೀವಿ. ಸೊ ಇಟ್ ಗಿವ್ಸ್ ದಿ ವ್ಯಾಲ್ಯೂ ಸ್ಟೋರ್ಡ್ ಅಟ್ ಅ ಪರ್ಟಿಕ್ಯುಲರ್ ಅಡ್ರೆಸ್. ಸೊ ಈಗ ಯಾವ ಅಡ್ರೆಸ್ ಅಲ್ಲಿ, ಈಗ ಒಂದು ಅಡ್ರೆಸ್ ಇದೆ ಅಂದ್ರೆ, ಸೊ ಅಡ್ರೆಸ್ ಅಲ್ಲಿ ಏನ್ ವ್ಯಾಲ್ಯೂ ಸ್ಟೋರ್ ಆಗಿದೆ, ಸೊ ಅದನ್ನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಇಂಡೈರೆಕ್ಷನ್ ಆಪರೇಟರ್ ಯೂಸ್ ಮಾಡ್ಕೊಳ್ತೀವಿ. ಸೊ ಇಟ್ ಗಿವ್ಸ್ ದಿ ವ್ಯಾಲ್ಯೂ ಸ್ಟೋರ್ಡ್ ಅಟ್ ಅ ಪರ್ಟಿಕ್ಯುಲರ್ ಅಡ್ರೆಸ್. ಓಕೆ, ಸೊ ನಾವು ಲೆಟ್ ಅಸ್ ಸಿ ದಿ ಎಕ್ಸಾಂಪಲ್. ಸೊ ಇಂಟ್ ಎ ಇಸ್ ಈಕ್ವಲ್ ಟು 3 ಅಂದ್ರೆ, ಸೊ ಹಿಯರ್ I declared one variable that is of type integer and the name of the variable is a and the value which is stored in a is 3. Okay, ಸೊ ಏನಾಗುತ್ತೆ ಅಂದರೆ, ಸೊ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಮೇಲೆ ಸೊ ಮೆಮೊರಿದಲ್ಲಿ ಸೊ ಒಂದು ಸ್ಪೇಸ್ ರಿಸರ್ವ್ ಆಗುತ್ತೆ, ದಟ್ ಈಸ್ ಫಾರ್ ದಿ ಇಂಟೀಜರ್ ವೇರಿಯೇಬಲ್ ಎ ಆ್ಯಂಡ್ ದಿ ವ್ಯಾಲ್ಯೂ ವಿಚ್ ವಿಲ್ ಬಿ ಸ್ಟೋರ್ಡ್ ಹಿಯರ್ ಈಸ್ 3. ಓಕೆ, ಸೊ ಆಮೇಲೆ ಈ ಮೆಮೊರಿ ಲೊಕೇಶನ್ದು ಅಡ್ರೆಸ್ ಏನಾದರೂ 65,530 ಇದೆ ಅನ್ಕೊಳ್ಳಿ. ಓಕೆ, ಸೊ ಲೆಟ್ ಅಸ್ ಅಸ್ಯೂಮ್ ದಟ್ this value variable a, it is stored in the address location 65,530. Okay, so next after that int star ptr ಅಂತ ಬರ್ತೀನಿ. ಓಕೆ, ಸೊ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ನಾನು ಒಂದು ಪಾಯಿಂಟರ್ ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಿ. ಓಕೆ, ಸೊ ಪಿ ಟಿ ಆರ್ ಇಟ್ ಈಸ್ ಅ ಪಾಯಿಂಟರ್ ವೇರಿಯೇಬಲ್ ದಟ್ ಈಸ್ ಆಫ್ ಟೈಪ್ ಇಂಟೀಜರ್. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ದಟ್ ಪಿ ಟಿ ಆರ್ ಇಸ್ ಈಕ್ವಲ್ ಟು ಆಂಪರ್ಸೆಂಟ್ ಇ ಅಂತ ಬರ್ದಿದ್ದೀನಿ. ಓಕೆ, ಸೊ ದಿಸ್ ಈಸ್ ದಿ ಇನಿಷಿಯಲೈಸೇಷನ್ ಇಯರ್. ಸೊ ಪಾಯಿಂಟರ್ ವೇರಿಯೇಬಲ್ಗೆ ನಾವು ವ್ಯಾಲ್ಯೂನ ಅಸೈನ್ ಮಾಡ್ತೀವಿ. ಸೊ ಇಟ್ ಇಸ್ ಇನಿಷಿಯಲೈಸೇಷನ್. ಪಿ ಟಿ ಆರ್ ಇಸ್ ಈಕ್ವಲ್ ಟು ಆಂಪರ್ಸೆಂಟ್ ಎ ಅಂದರೆ ಸ್ಟೋರ್ ದಿ ಅಡ್ರೆಸ್ ಆಫ್ ವೇರಿಯೇಬಲ್ ಇನ್ ದಿಸ್ ಪಾಯಿಂಟರ್ ವೇರಿಯೇಬಲ್. ಸೊ ನಾನು ಏನು ಹೇಳಿದೆ, ಪಾಯಿಂಟರ್ ಅಂದರೆ ಪಾಯಿಂಟರ್ ಇಸ್ ಅ ವೇರಿಯೇಬಲ್ ದಟ್ ಹೋಲ್ಡ್ಸ್ ದಿ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್ ಅಂತ ಹೇಳಿದೆ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಸೊ ಪಾಯಿಂಟರ್ ಅಲ್ಲಿ ನಾವು ವ್ಯಾಲ್ಯೂಸ್ನ ಸ್ಟೋರ್ ಮಾಡಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಸ್ಟೋರ್ ದಿ ಅಡ್ರೆಸಸ್ ಆಫ್ ದಿ ಅದರ್ ವೇರಿಯೇಬಲ್ಸ್ ಇನ್ ದಿ ಪಾಯಿಂಟರ್. ಓಕೆ, ಸೊ ಪಿ ಟಿ ಆರ್ ಇಸ್ ಈಕ್ವಲ್ ಟು ಆಂಪರ್ಸೆಂಟ್ ಎ ಅಂತ ಬರುತ್ತೆ ಅಂದರೆ, ಸೊ ಇದರಲ್ಲಿ
address of the variable a is stored in the pointer variable. Okay, so ಈ ಸ್ಟೇಟ್ಮೆಂಟ್ ಸೊ ಎಕ್ಸಿಕ್ಯೂಟ್ ಆದ್ಮೇಲೆ ಸೊ ಇಲ್ಲಿ ಪಾಯಿಂಟರ್ ವೇರಿಯೇಬಲ್ಗೆ ಮೆಮೊರಿ ಸ್ಪೇಸ್ ರಿಸರ್ವ್ ಆಗುತ್ತೆ. ಓಕೆ, ಸೊ ಪಿ ಟಿ ಆರ್ ದಟ್ ಇಸ್ ಅ ಪಾಯಿಂಟರ್ ವೇರಿಯೇಬಲ್ ಅಂಡ್ ದಟ್ ವಿಲ್ ಬಿ ರಿಸರ್ವ್ ದಿಸ್ ಮೆಮೊರಿ ಲೊಕೇಶನ್. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ್ಮೇಲೆ ಪಿ ಟಿ ಆರ್ ಇಸ್ ಈಕ್ವಲ್ ಟು ಆಂಪರ್ಸೆಂಟ್ ಅಂದ್ರೆ ಸೊ ದಿ ಅಡ್ರೆಸ್ ಆಫ್ ದಿ ವೇರಿಯೇಬಲ್ ಎ ವಿಲ್ ಬಿ ಸ್ಟೋರ್ಡ್ ಇನ್ ಪಿ ಟಿ ಆರ್. ಓಕೆ, ಸೊ ಪಿ ಟಿ ಆರ್ ಅಲ್ಲಿ address of the variable a will be stored. So what is the address of the variable a? Address of variable a is 65,530. So 65,530 will be stored in the pointer variable. So pointer variable value ಏನಾಯ್ತು ಅಂದ್ರೆ 65,530. So pointer variable ಯಾವಾಗಲೂ address of another variable ನ store ಮಾಡುತ್ತೆ. Okay, so this ptr is equal to ampersand a, it copies the address of a to the pointer variable ptr. So ಈ ವೇರಿಯೇಬಲ್ದು ಅಡ್ರೆಸ್ನ ಪಾಯಿಂಟರ್ ವೇರಿಯೇಬಲ್ಗೆ ಕಾಪಿ ಮಾಡುತ್ತೆ ಈ ಸ್ಟೇಟ್ಮೆಂಟ್ ಪಿ ಟಿ ಆರ್ ಇಸ್ ಈಕ್ವಲ್ ಟು ಆಂಪರ್ಸೆಂಟ್ ಎ. ಸೊ ನಾವು ಲೆಟ್ ಅಸ್ ಸಿ ದಿ ಸಿ ಪ್ರೋಗ್ರಾಮ್ ಟು ಪ್ರಿಂಟ್ ದಿ write a C program to print the value and address of the variable using pointers. Okay. Pointers use ಮಾಡಿಕೊಂಡು ಸೊ ವ್ಯಾಲ್ಯೂ ಮತ್ತೆ ವೇರಿಯೇಬಲ್ ಅಡ್ರೆಸ್ನ ಪ್ರಿಂಟ್ ಮಾಡ್ಬೇಕು ನಾವು ಇವಾಗ. ಓಕೆ, so we have written the main that is header file here hash include stdio.h, and then I have written the main program. Okay, so void main. So next after that, so here I have written the declaration statement int a is equal to 20. I declared an integer variable a and the value stored is 20 here, and pointer variable ptr1 ಅಂತ ಡಿಕ್ಲೇರ್ ಮಾಡಿದ್ದೀನಿ. ಓಕೆ, ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ಎರಡು ವೇರಿಯೇಬಲ್ಸ್ ನಾನು ಸೊ ಜೊತೆಗೆ ಡಿಕ್ಲೇರ್ ಮಾಡಿದ್ದೀನಿ ಅಂದ್ರೆ ಇಂಟಿಜರ್ ವೇರಿಯೇಬಲ್ ಮತ್ತೆ ಪಾಯಿಂಟರ್ ನ I declared them together here. Okay, next after that ptr1 is equal to ampersand a ಅಂತ ಬರ್ತದೆ. So ptr1 is equal to ampersand a ಏನ್ ಮಾಡುತ್ತೆ ಅಂದ್ರೆ so it is going to store the address of this variable a in the pointer variable ptr. So ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ್ಮೇಲೆ ಸೊ ptr1 ಅಲ್ಲಿ ಏನಿರುತ್ತೆ ಅಂದ್ರೆ ಅಡ್ರೆಸ್ ಆಫ್ ದಿ ವೇರಿಯೇಬಲ್ a ಇರುತ್ತೆ. Next after that printf the address of a is equal to percentage d and value of a is equal to percentage d. So address ಮತ್ತೆ value of the variable a we are printing here. So address of a is equal to so address ಅಂದ್ರೆ integer so percentage d and value of a so value store ಆಗಿರೋದು integer so percentage d. Okay, so address of a ಅಂದ್ರೇನು so address of a ಅಲ್ಲಿ ಸ್ಟೋರ್ ಆಗಿದೆ ಪಾಯಿಂಟರ್ 1 so comma ptr1 ಅಂತ ಬರ್ದಿದ್ದೀನಿ. Okay, so what is the value stored in this a? So value stored in a ಯಾವ ತರ ಆಕ್ಸೆಸ್ ಮಾಡ್ತೀವಿ ಅಂದ್ರೆ ಸ್ಟಾರ್ ಪಿ ಟಿ ಆರ್ ಒನ್. ಸೊ ಪಿ ಟಿ ಆರ್ ಒನ್ ಅಂದ್ರೆ ಜಸ್ಟ್ ಅಡ್ರೆಸ್ ಆಫ್ ಎ ಅಂತ. ಓಕೆ, ಸೊ ಅಡ್ರೆಸ್ ಆಫ್ ಎ ವಿಲ್ ಬಿ ಇಂಡಿಕೇಟೆಡ್ ಬೈ ಪಾಯಿಂಟರ್ ಒನ್. ಏನಕ್ಕಂದ್ರೆ ಸೊ ಈ ವೇರಿಯೇಬಲ್ ಅಲ್ಲಿ ಪಾಯಿಂಟರ್ ಒನ್ ಅಲ್ಲಿ ಸೊ ಅಡ್ರೆಸ್ ಆಫ್ ಎ ಸ್ಟೋರ್ ಆಗಿದೆ. ಓಕೆ, ಸೊ ಸ್ಟಾರ್ ಪಿ ಟಿ ಆರ್ ಒನ್ ಅಂದ್ರೆ ಸೊ ಇಟ್ ಇಸ್ ದ ವ್ಯಾಲ್ಯೂ ವಿಚ್ ಇಸ್ ಸ್ಟೋರ್ಡ್ ಇನ್ ದಿಸ್ ಅಡ್ರೆಸ್. Okay, so what is the value stored in the address 65,530? So the value which is stored in the address 65,530 is 20. So star ptr anta bardre so it specifies the value which is stored in the address 65,530 anta. So address of variable print ಮಾಡಬೇಕು ಅಂದ್ರೆ ಪಾಯಿಂಟರ್ 1 ಅಂತ ಬರಬೇಕು. ವ್ಯಾಲ್ಯೂ ವಿಚ್ ಇಸ್ ಸ್ಟೋರ್ಡ್ ಇನ್ ದಟ್ ಅಡ್ರೆಸ್ ಅಂದ್ರೆ ಸ್ಟಾರ್ ptr. ಓಕೆ, ಸೊ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದ್ಮೇಲೆ ಸೊ ನಮ್ಗೆ ಔಟ್ಪುಟ್ ಏನ್ ಬರುತ್ತೆ ಅಂದ್ರೆ address of a is equal to 65,530. Okay, so that is the address of a and then value of a. So what is the value which is stored in this address? So it is 20. So a value of a is equal to 20 ಅಂತ print ಆಗುತ್ತೆ. Okay, now coming to initializing a pointer variable. Okay, so how we can initialize a pointer variable? So we can initialize the pointer variable by assigning the address of other variable to them. Okay, ಸೊ ಪಾಯಿಂಟರ್ ವೇರಿಯೇಬಲ್ಸ್ನ ಇನಿಷಿಯಲೈಸ್ ಯಾವ ಥರ ಮಾಡ್ತೀವಿ ಅಂದರೆ ಸೊ ಇನ್ನೊಂದು ವೇರಿಯೇಬಲ್ದು ಅಡ್ರೆಸ್ಸು ಅಸೈನ್ ಮಾಡಿ ಸೊ ಇನಿಷಿಯಲೈಸೇಷನ್ ಮಾಡ್ತೀವಿ. ಸೊ ಐ ಟೋಲ್ಡ್ ರೈಟ್ ಸೊ ಪಾಯಿಂಟರ್ ಅಂದರೆ ಇಟ್ ಈಸ್ ಅ ವೇರಿಯೇಬಲ್ ದಟ್ ಹೋಲ್ಡ್ಸ್ ದಿ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್. ಸೊ ಆ ಪಾಯಿಂಟರ್ ವೇರಿಯೇಬಲ್ಲಿ ಸೊ ಏನು ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ ಅಂದರೆ ಬೇರೆ ವೇರಿಯೇಬಲ್ಸ್ದು ಅಡ್ರೆಸ್ ಸ್ಟೋರ್ ಆಗಿರುತ್ತೆ. ಸೊ ಇವಾಗ ಇನಿಷಿಯಲೈಸೇಷನ್ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ನಾವು ಪಾಯಿಂಟರ್ ವೇರಿಯೇಬಲ್ಗೆ ಸೊ ಇನ್ನೊಂದು ವೇರಿಯೇಬಲ್ದು ಅಡ್ರೆಸ್ನ ಅಸೈನ್ ಮಾಡ್ತೀವಿ. ಓಕೆ, so we can initialize the pointer variable by assigning the address of other variables to them. So ಬೇರೆ variables ದು ಅಡ್ರೆಸ್ ನಾವು ಅಸೈನ್ ಮಾಡಿ ಸೊ ಪಾಯಿಂಟರ್ಸ್ ವೇರಿಯೇಬಲ್ಸ್ ನಾವು ಇನಿಷಿಯಲೈಸ್ ಮಾಡ್ಬೋದು. ಓಕೆ, ಸೊ ಈ ಬೇರೆ ವೇರಿಯೇಬಲ್ಸ್ ಅಡ್ರೆಸ್ ನಾವು ಅಸೈನ್ ಮಾಡಬೇಕು ಅಂದ್ರೆ ಅಂದ್ರೆ ಇನಿಷಿಯಲೈಸ್ ಮಾಡಬೇಕು ಅಂದ್ರೆ ಪಾಯಿಂಟರ್ ವೇರಿಯೇಬಲ್ಗೆ ಸೊ ಫಸ್ಟ್ ಆ ವೇರಿಯೇಬಲ್ಸ್ ನಾವು ಡಿಕ್ಲೇರ್ ಮಾಡಬೇಕು ಪ್ರೋಗ್ರಾಮ್. ಸೊ however these variables must be declared in the program. ಸೊ ಆ ಬೇರೆ ವೇರಿಯೇಬಲ್ಸ್ ಫಸ್ಟ್ ಡಿಕ್ಲೇರ್ ಮಾಡ್ಬೇಕು ನಾವು.
ಸೊ ಆಮೇಲೆ ಬೇಕಿದ್ರೆ ನಾವು ಬೇರೆ ವೇರಿಯೇಬಲ್ಸ್ ಅಡ್ರೆಸ್ನ ಪಾಯಿಂಟರ್ ವೇರಿಯೇಬಲ್ಗೆ ಅಸೈನ್ ಮಾಡ್ಬೋದು. ಸೊ ವಿ ಕ್ಯಾನ್ ಇನಿಷಿಯಲೈಸ್ ದಿ ಪಾಯಿಂಟರ್ ವೇರಿಯೇಬಲ್ by assigning the address of other variables to them. However, these variables must be declared in the program. So ಆ variables ನ ನಾವು program ಅಲ್ಲಿ declare ಮಾಡಲೇಬೇಕು. Okay, then what is the syntax for initializing a pointer variable? Okay, so pointer variables initialize ಮಾಡಕ್ಕೆ syntax ಏನು ಅಂದ್ರೆ, ಸೊ ಸೇಮ್ ಥಿಂಗ್. ಸೊ ನಾರ್ಮಲ್ ವೇರಿಯೇಬಲ್ಸ್ ಯಾವ ಥರ ಇನಿಷಿಯಲೈಸ್ ಮಾಡ್ತೀವಿ, ಫಸ್ಟ್ ಡೇಟಾ ಟೈಪ್ ಬರಿತೀವಿ, ಅದಾದ್ಮೇಲೆ ವೇರಿಯೇಬಲ್ ನೇಮ್, ಅದಾದ್ಮೇಲೆ ವ್ಯಾಲ್ಯೂ ಅಂತ ಬರಿತೀವಿ. ಓಕೆ, ಬಟ್ ಇಲ್ಲಿ ಪಾಯಿಂಟರ್ ವೇರಿಯೇಬಲ್, ಸೊ ಪಾಯಿಂಟರ್ ವೇರಿಯೇಬಲ್ ಅಲ್ಲಿ ಅಡ್ರೆಸ್ ಆಫ್ ಅದರ್ ವೇರಿಯೇಬಲ್ ಸ್ಟೋರ್ ಆಗುತ್ತೆ. ಸೊ ಡೇಟಾ ಟೈಪ್ ದಟ್ ಈಸ್ ಸೇಮ್ ಥಿಂಗ್. ಸೊ ಡೇಟಾ ಟೈಪ್ ಫಸ್ಟ್ ಬರಿಬೇಕು, ಅದಾದ್ಮೇಲೆ ಸೊ ಪಾಯಿಂಟರ್ ವೇರಿಯೇಬಲ್ ಅಂದ್ರೆ ಸ್ಟಾರ್ ಅಂತ ಯಾವಾಗಲೂ ಬರೀಬೇಕು, ಸ್ಟಾರ್. ಓಕೆ, ದೆನ್ ಪಾಯಿಂಟರ್ ವೇರಿಯೇಬಲ್ ನೇಮ್. ಸೊ ಡೇಟಾ ಟೈಪ್ ಸ್ಟಾರ್ ಪಾಯಿಂಟರ್ ವೇರಿಯೇಬಲ್ ನೇಮ್, ಆಫ್ಟರ್ ದಟ್ ಅಸೈನ್ಮೆಂಟ್ ಆಪರೇಟರ್, ಅಂಡ್ ದೆನ್ ಹಿಯರ್ ವ್ಯಾಲ್ಯೂ. ಸೊ ವ್ಯಾಲ್ಯೂ ಅಂದ್ರೆ ಸೊ ಪಾಯಿಂಟರ್ ವೇರಿಯೇಬಲ್ ಅಲ್ಲಿ ಯಾವಾಗಲೂ ಅಡ್ರೆಸ್ ಆಫ್ ಅದರ್ ವೇರಿಯೇಬಲ್ ಸ್ಟೋರ್ ಆಗುತ್ತೆ. ಸೊ ಅಡ್ರೆಸ್ ಆಫ್ ವೇರಿಯೇಬಲ್. ಸೊ ಡೇಟಾ ಟೈಪ್ ಸ್ಟಾರ್ ಪಾಯಿಂಟರ್ ವೇರಿಯೇಬಲ್ ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ ವೇರಿಯೇಬಲ್. ಓಕೆ, ಸೊ ಇಲ್ಲಿ ಡೇಟಾ ಟೈಪ್ ಅನ್ನೋದು ಇಟ್ ಕ್ಯಾನ್ ಬಿ ಐದರ್ ಇಂಟ್, ಫ್ಲೋಟ್, ಕ್ಯಾರ್ ಆರ್ ಎನಿ ಅದರ್ ಡೇಟಾ ಟೈಪ್. ಸೊ ಡೇಟಾ ಟೈಪ್ ಕ್ಯಾನ್ ಬಿ ಐದರ್ ಇಂಟೀಜರ್, ಫ್ಲೋಟ್ ಆರ್ ಕ್ಯಾರ್. ಸೊ ಆಸ್ಟರಿಸ್ಕ್, ಸೊ ಆಸ್ಟರಿಸ್ಕ್ ಸಿಂಬಲ್ ಏನು ಹೇಳುತ್ತೆ ಅಂದ್ರೆ, ಸೊ ಇಟ್ ಈಸ್ ಗೋಯಿಂಗ್ ಟು ಸೇ ದಟ್ ದಿಸ್ ವೇರಿಯೇಬಲ್ ಈಸ್ ಅ ಪಾಯಿಂಟರ್ ವೇರಿಯೇಬಲ್. ಸೊ ಕಂಪೈಲರ್ಗೆ ಏನು ಹೇಳ್ತಿದೆ ಅಂದ್ರೆ, ಸೊ ಈ ವೇರಿಯೇಬಲ್ ನಾವೇನು ಡಿಕ್ಲೇರ್ ಮಾಡ್ತಿದ್ದೀವಿ ಅದು ಪಾಯಿಂಟರ್ ವೇರಿಯೇಬಲ್ ಅಂತ ಹೇಳ್ತಿದೆ. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ದಟ್, ಸೊ ಪಾಯಿಂಟರ್ ವೇರಿಯೇಬಲ್ ನೇಮ್, ಇಟ್ ಇಸ್ ದಿ ಪಾಯಿಂಟರ್ ವೇರಿಯೇಬಲ್ ನೇಮ್, ಇಟ್ ಇಸ್ ದಿ ನೇಮ್ ಆಫ್ ದಿ ಪಾಯಿಂಟರ್ ವೇರಿಯೇಬಲ್. ಸೊ ನೆಕ್ಸ್ಟ್ ಅಡ್ರೆಸ್ ಆಫ್ ವೇರಿಯೇಬಲ್. ಸೊ ಅಡ್ರೆಸ್ ಆಫ್ ವೇರಿಯೇಬಲ್ ಅಂದ್ರೆ ಇಟ್ ಇಸ್ ದಿ ಅಡ್ರೆಸ್ ಆಫ್ ಅನದರ್ ವೇರಿಯೇಬಲ್. ಸೊ ಯಾವ ವೇರಿಯೇಬಲ್ದು ನಾವು ಅಡ್ರೆಸ್ ಸ್ಟೋರ್ ಮಾಡಬೇಕು, ಸೊ ಅದು ಅಡ್ರೆಸ್ ಆಫ್ ವೇರಿಯೇಬಲ್ ಇಲ್ಲಿ. ಓಕೆ, ಸೊ ಎಕ್ಸಾಂಪಲ್ ನೋಡಿ ಇಲ್ಲಿ. ಸೊ ಇಂಟ್ ಎ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ದೀನಿ. ನೆಕ್ಸ್ಟ್ ಇಂಟ್ ಸ್ಟಾರ್ ಪಿ ಟಿ ಆರ್ ಅಂತ ಬರ್ದಿದ್ದೀನಿ. ಓಕೆ, ಸೊ ಇಂಟ್ ಎ ಇಟ್ ಇಸ್ ಅ ವೇರಿಯೇಬಲ್ ಇಯರ್ ದಟ್ ಇಸ್ ಆಫ್ ಟೈಪ್ ಇಂಟೀಜರ್. ಇಂಟ್ ಸ್ಟಾರ್ ಪಿ ಟಿ ಆರ್ ಅನ್ನೋದು, ಸೊ ಇಟ್ ಇಸ್ ಅ ಪಾಯಿಂಟರ್ ವೇರಿಯೇಬಲ್. ಪಿ ಟಿ ಆರ್ ಅನ್ನೋದು ಪಾಯಿಂಟರ್ ವೇರಿಯೇಬಲ್ ದಟ್ ಇಸ್ ಆಫ್ ಟೈಪ್ ಇಂಟೀಜರ್. ಓಕೆ, ನೆಕ್ಸ್ಟ್ ಆಫ್ಟರ್ ದಟ್ ಪಿ ಟಿ ಆರ್ ಇಸ್ ಈಕ್ವಲ್ ಟು ಆಂಪರ್ಸೆಂಟ್ ಎ ಅಂತ ಬರ್ದಿದ್ದೀನಿ. ಓಕೆ, ಸೊ ಪಿ ಟಿ ಆರ್ ಇಸ್ ಈಕ್ವಲ್ ಟು ಆಂಪರ್ಸೆಂಟ್ ಎ ಅಂದ್ರೆ, ಸೊ ಅಡ್ರೆಸ್ ಆಫ್ ದಿಸ್ ವೇರಿಯೇಬಲ್ ಎ ವಿಲ್ ಬಿ ಸ್ಟೋರ್ಡ್ ಇನ್ ದಿ ಪಾಯಿಂಟರ್ ವೇರಿಯೇಬಲ್ ಹಿಯರ್. ಸೊ ಪಿ ಟಿ ಆರ್ ಅಲ್ಲಿ ಅಡ್ರೆಸ್ ಆಫ್ ಎ ಸ್ಟೋರ್ ಆಗಿದೆ. So or else I can combine these two statements. I can write that in a single statement also. So int a ಆದ್ಮೇಲೆ int star ptr is equal to ampersand a ಅಂತ ಬರೆದ್ರು, ಎರಡು ಸೇಮ್. ಸೊ ಇಲ್ಲಿ ಫಸ್ಟ್ ಡಿಕ್ಲೇರ್ ಮಾಡಿದೀವಿ, ಆಮೇಲೆ ಇನಿಷಿಯಲೈಸ್ ಮಾಡಿದೀವಿ, ಬಟ್ ಇಲ್ಲಿ ಡಿಕ್ಲರೇಷನ್ ಮತ್ತೆ ಇನಿಷಿಯಲೈಸೇಷನ್ ಎರಡು ಕಂಬೈನ್ ಮಾಡಿ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಬರ್ತೀವಿ. ಓಕೆ, ಸೊ ನಾವು ಕಮಿಂಗ್ ಟು the address arithmetic, that is what are the different operations we can perform on pointers. Okay, so address arithmetic ಅಂದ್ರೆ ಸೊ ಯಾವ್ಯಾವ ಆಪರೇಷನ್ಸ್ ನಾವು ಪಾಯಿಂಟರ್ಸ್ ಮೇಲೆ ಪರ್ಫಾರ್ಮ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಒನ್ನು ಅಸೈನ್ಮೆಂಟ್ ಆಪರೇಷನ್ಸ್. ಓಕೆ, ಸೊ ಅಸೈನ್ಮೆಂಟ್ ಆಪರೇಟರ್ ನಾನು ನಿಮ್ಗೆ ಹೇಳಿದೆ ಈಕ್ವಲ್ ಸೈನ್. ಓಕೆ, ಸೊ ಅಸೈನ್ಮೆಂಟ್ ಆಪರೇಷನ್ಸ್ ಅಂದ್ರೆ we are going to assign the values to the pointer variables here. Okay, so what are the different kinds of values we can assign to a pointer variable? So first one, assigning the address of other variable to a pointer variable. So just like ಇವಾಗ ಇನಿಷಿಯಲೈಸೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದೆ ನಾನು, ಸೊ ವ್ಯಾಲ್ಯೂ ಆಫ್ ಅನದರ್ ವೇರಿಯೇಬಲ್ ನ ನಾವು ಸೊ ಪಾಯಿಂಟರ್ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ತೀವಿ ಅಂತ ಹೇಳಿದೆ. ಓಕೆ, ಸೊ ಅದೇ ತರ ಅಸೈನಿಂಗ್ ದಿ ಅಡ್ರೆಸ್ ಆಫ್ ದಿ ಅದರ್ ವೇರಿಯೇಬಲ್ ಟು ಎ ಪಾಯಿಂಟರ್ ವೇರಿಯೇಬಲ್, ದಟ್ ಇಸ್ ಅನ್ ಅಸೈನ್ಮೆಂಟ್ ಆಪರೇಷನ್ ಓನ್ಲಿ. ಓಕೆ, ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ಇಂಟ್ ಎ ಸ್ಟಾರ್ ಪಿ ಟಿ ಆರ್. ಸೊ ಎ ಅನ್ನೋದು ವೇರಿಯೇಬಲ್, ಆಮೇಲೆ ಪಿ ಟಿ ಆರ್ ಅನ್ನೋದು ಪಾಯಿಂಟರ್ ವೇರಿಯೇಬಲ್. ನೆಕ್ಸ್ಟ್ ಪಿ ಟಿ ಆರ್ ಇಸ್ ಈಕ್ವಲ್ ಟು ಆಂಪರ್ಸೆಂಟ್ ಎ ಅಂತ ಬರ್ತೀನಿ. ಸೊ ಅಸೈನ್ಮೆಂಟ್ ಇಲ್ಲಿ, ಸೊ ನಾನು ಏನು ಅಸೈನ್ ಮಾಡ್ತಿದ್ದೀನಿ ಪಾಯಿಂಟರ್ ವೇರಿಯೇಬಲ್ಗೆ, ಸೊ ಅಡ್ರೆಸ್ ಆಫ್ ವೇರಿಯೇಬಲ್ ಎ ನ ಸೊ ಪಾಯಿಂಟರ್ ವೇರಿಯೇಬಲ್ಗೆ ಅಸೈನ್ ಮಾಡ್ತಿದ್ದೀನಿ. ಓಕೆ, ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ಅಸೈನ್ಮೆಂಟ್ ಆಪರೇಷನ್. ಓಕೆ, ಸೊ ಸೆಕೆಂಡ್ ಕೈಂಡ್ ಆಫ್ ಅಸೈನ್ಮೆಂಟ್ ಆಪರೇಟರ್ ಏನು ಅಂದ್ರೆ, ಸೊ ವಿ ಕ್ಯಾನ್ ಅಸೈನ್ ಒನ್ ಪಾಯಿಂಟರ್ ವೇರಿಯೇಬಲ್ ಟು ಅನದರ್ ಪಾಯಿಂಟರ್ ವೇರಿಯೇಬಲ್ only when both pointer variables point to the objects of the same data type. ಸೊ ಈಗ ಟೂ ಪಾಯಿಂಟರ್ಸ್ ಇದೆ ಅಂದ್ರೆ, ಸೊ ಎರಡು ಪಾಯಿಂಟರ್ಸು ಸೊ ಇಫ್ ದೇ ಆರ್ ಪಾಯಿಂಟಿಂಗ್ ಟು ದಿ ಆಬ್ಜೆಕ್ಟ್ ಆಫ್ ದಿ ಸೇಮ್ ಡೇಟಾ ಟೈಪ್ ಅಂದ್ರೆ, ಸೊ ವೇರಿಯೇಬಲ್ಸ್ ಡೇಟಾ ಟೈಪ್ ಈಗ ಎರಡು ಪಾಯಿಂಟರ್ಸ್ ಏನ್ ವೇರಿಯೇಬಲ್ ಪಾಯಿಂಟ್ ಮಾಡ್ತಿದೆ, ಸೊ ಆ ಎರಡು ವೇರಿಯೇಬಲ್ಸ್ ಡೇಟಾ ಟೈಪ್ ಸೇಮ್ ಇತ್ತು ಅಂದ್ರೆ, ಓಕೆ, ಸೊ ಆಬ್ಜೆಕ್ಟ್ಸ್ ಇಂದು ಡೇಟಾ ಟೈಪ್ ಸೇಮ್ ಇತ್ತು ಅಂದ್ರೆ, ಸೊ ಆಗ ನಾವು ಒನ್ ಪಾಯಿಂಟರ್ನ ಇನ್ನೊಂದು ಪಾಯಿಂಟರ್ಗೆ ಅಸೈನ್ ಮಾಡ್ತೀವಿ. ಓಕೆ, ಸೊ ವಿ ಕ್ಯಾನ್ ಅಸೈನ್ ಒನ್ ಪಾಯಿಂಟರ್ ಟು another pointer variable only when both the variable points to the object of the same data type. ಸೊ ಸೇಮ್ ಡೇಟಾ ಟೈಪ್ ಇರೋ ಆಬ್ಜೆಕ್ಟ್ಸ್ಗೆ ಅಂದ್ರೆ ವೇರಿಯೇಬಲ್ಸ್ಗೆ ಏನಾದ್ರು ಸೊ ಆ ಪಾಯಿಂಟರ್ ವೇರಿಯೇಬಲ್ಸ್ ಪಾಯಿಂಟ್ ಮಾಡ್ತಿದೆ ಅಂದ್ರೆ, ಸೊ ಆಗ ಒನ್ ಪಾಯಿಂಟರ್ ವೇರಿಯೇಬಲ್ನ ಇನ್ನೊಂದು ಪಾಯಿಂಟರ್ ವೇರಿಯೇಬಲ್ಗೆ ಅಸೈನ್ ಮಾಡ್ಬೋದು. ಓಕೆ, ಸೊ ಸಿ ಇಯರ್ ಫ್ಲೋಟ್ ದಟ್ ಇಸ್ ಅ ಡೇಟಾ ಟೈಪ್ ಐ ಹ್ಯಾವ್ ಯೂಸ್ಡ್ ಹಿಯರ್, ಸ್ಟಾರ್ ಪಿ ಟಿ ಆರ್ ಒನ್ ಮತ್ತೆ ಸ್ಟಾರ್ ಪಿ ಟಿ ಆರ್ ಟು
2 pointer variables declare ಮಾಡಿದೀನಿ ಅಂದ್ರೆ ptr1 and ptr2 these are the pointer variables here that are type floating point. Okay, so ಇವಾಗ ಈ ಪಾಯಿಂಟರ್ ನಾನು ptr2 ನ ptr1 ಗೆ ಅಸೈನ್ ಮಾಡ್ತೀನಿ ನೋಡಿ. ptr1 is equal to ptr2 ಅಂದ್ರೆ I am assigning ptr2 to ptr1. Okay, so ಅಂದ್ರೆ address of this ptr2 will be stored in the ptr1. Okay, so this is second assignment operation. So third assignment operation, we can also assign a null value to a pointer variable. Okay, so ನಾನು null value nu even pointer variable ಗೆ assign ಮಾಡೋದು. ಅಂದ್ರೆ null ಅಂದ್ರೆ it stands for nothing, there is nothing stored in the pointer variable. Okay, so even we can assign the null value to a pointer variable. So ನೋಡಿ in star ptr ಅಂತ ಬರ್ತೀನಿ. next ptr is equal to null ಅಂತ ಬರ್ತೀನಿ. so null value will be stored in this pointer variable ಅಂದ್ರೆ no address is stored ಅಂತ. So that was the first operation. Next, coming to the second operation that we can perform on pointers, that is arithmetic operations. We can also perform the arithmetic operations using pointers. Okay, so the arithmetic operation on pointers refers to the adding, subtracting, multiplying or dividing an integer value using a pointer variable. So arithmetic operations on pointers andre so ಯಾವ್ದಾದ್ರು operations perform ಮಾಡ್ಬೋದು ಅಂದ್ರೆ addition, subtraction, multiplication and division. Okay, of integer value using pointer variable. So addition, subtraction, multiplication, division ಅಂದ್ರೆ ಅದು arithmetic operations ಅಲ್ವಾ. ಸೊ ಈ operations ನ ನಾವು so integer values ಮೇಲೆ perform ಮಾಡ್ಬೋದು using pointer variable. Okay, so now let us see the example here. Write a C program to perform arithmetic operations using pointer variable. Okay, so pointer variables use ಮಾಡ್ಕೊಂಡು arithmetic operations ನ perform ಮಾಡ್ಬೇಕು. Okay, so here I written the header file hash include stdio.h and then I have written the main program void main. So ಇಲ್ಲಿ two integer variables ನ declare ಮಾಡ್ತೀನಿ a and b. So int a is equal to 100 and b is equal to 50. 100 ಮತ್ತೆ 50 a ಮತ್ತೆ b ದಲ್ಲಿ ಸ್ಟೋರ್ ಆಗಿದೆ. Okay, so ಇವೆರಡು ವೇರಿಯೇಬಲ್ಸ್ ಮೇಲೆ ನಾನೀಗ arithmetic operations perform using pointers. Okay, so two pointer variables ಬೇಕು ಈ ಎರಡು ವೇರಿಯೇಬಲ್ಸ್ ಪಾಯಿಂಟ್ ಮಾಡಕ್ಕೆ. So ಇಲ್ಲಿ two pointer variables declare ಮಾಡಿದ್ವಿ int star ptr1 and then star ptr2. So ptr1 and ptr2 these are the integer variables, sorry integer pointer variables. Okay, so next ಈಗ results ನ ಸ್ಟೋರ್ ಮಾಡಕ್ಕೆ four variables declare ಮಾಡಿದ್ದೀನಿ int add sub mul div and then mod, sorry not 4 5 that is modulus is also an arithmetic operation, so mod ಅಂತ ಬರ್ದಿದ್ದೀನಿ int add sub mul div and then mod. So these are used to store the values of these operations. Okay, so ಇವಾಗ ಫಸ್ಟ್ ನಾನು ಆಪರೇಷನ್ಸ್ ಪರ್ಫಾರ್ಮ್ ಮಾಡೋಕ್ಕಿಂತ ಮುಂಚೆ ಸೊ ಅಡ್ರೆಸ್ ಆಫ್ ವೇರಿಯೇಬಲ್ ಏನ ಪಾಯಿಂಟರ್ ಒನ್ ಅಲ್ಲಿ ಸ್ಟೋರ್ ಮಾಡಬೇಕು, ಆಮೇಲೆ ಅಡ್ರೆಸ್ ಆಫ್ ವೇರಿಯೇಬಲ್ ಬಿ ನ ಪಾಯಿಂಟರ್ ಟೂ ದಲ್ಲಿ ಸ್ಟೋರ್ ಮಾಡಬೇಕು. ಸೊ ಪಿ ಟಿ ಆರ್ ಒನ್ ಇಸ್ ಈಕ್ವಲ್ ಟು ಆಂಪರ್ಸೆಂಟ್ ಎ ಅಂತ ಬರ್ದಿದ್ದೀನಿ, ಪಿ ಟಿ ಆರ್ ಟೂ ಇಸ್ ಈಕ್ವಲ್ ಟು ಆಂಪರ್ಸೆಂಟ್ ಬಿ ಅಂತ ಬರ್ದಿದ್ದೀನಿ. ಓಕೆ, ಸೊ ಪಿ ಟಿ ಆರ್ ಒನ್ ಅಲ್ಲಿ ಏನಿರುತ್ತೆ, ಸೊ ಪಿ ಟಿ ಆರ್ ಒನ್ ಅಲ್ಲಿ ಅಡ್ರೆಸ್ ಆಫ್ ಎ ಇರುತ್ತೆ, ಪಿ ಟಿ ಆರ್ ಟೂ ದಲ್ಲಿ address of b ಇರುತ್ತೆ. So ptr1 is a pointer to a variable a. So ptr1 is a pointer to a variable a and ptr2 is a pointer to variable b. Okay, so ಇವಾಗ ಅಡಿಷನ್ ಮಾಡಬೇಕು. ಸೊ ಆಕ್ಚುಲಿ ptr1 ಮತ್ತೆ ptr2 ದಲ್ಲಿ ಸೊ ಅಡ್ರೆಸ್ ಆಫ್ ಎ ಮತ್ತೆ ಅಡ್ರೆಸ್ ಆಫ್ ಬಿ ಸ್ಟೋರ್ ಆಗಿದೆ. ಬಟ್ ನಂಗೆ ಸೊ ವ್ಯಾಲ್ಯೂಸ್ ಬೇಕು ಅಂದ್ರೆ ಈ ವೇರಿಯೇಬಲ್ಸ್ ವ್ಯಾಲ್ಯೂಸ್ ಎಲ್ಲಿ ಸ್ಟೋರ್ ಆಗಿದೆ ಅಂದ್ರೆ, ಸೊ ಈಗ ನನ್ಗೆ ವ್ಯಾಲ್ಯೂ ವಿಚ್ ಇಸ್ ಸ್ಟೋರ್ಡ್ ಇನ್ ಪಾಯಿಂಟರ್ ಒನ್ ಬೇಕು ಅಂದ್ರೆ ಸ್ಟಾರ್ ptr1 ಅಂತ ಬರೀಬೇಕು. ಸೊ ಸ್ಟಾರ್ ಪಿ ಟಿ ಆರ್ ಒನ್ ಅಂದ್ರೆ ಸೊ 100 ಅಂತ. ಸೊ ಅದೇ ತರ ಸ್ಟಾರ್ ಪಿ ಟಿ ಆರ್ ಟೂ ಅಂದ್ರೆ ಸೊ 50 ಅಂತ. ಓಕೆ, ಸೊ ಇಫ್ ಐ ವಾಂಟ್ ದಿ ವ್ಯಾಲ್ಯೂಸ್ ವಿಚ್ ಆರ್ ಸ್ಟೋರ್ಡ್ ಇನ್ ದೀಸ್ ಅಡ್ರೆಸಸ್, ಸೊ ಐ ನೀಡ್ ಟು ರೈಟ್ ಲೈಕ್ ದಿಸ್ ಸ್ಟಾರ್ ಪಿ ಟಿ ಆರ್ ಒನ್ ಅಂಡ್ ದೆನ್ ಸ್ಟಾರ್ ಪಿ ಟಿ ಆರ್ ಟೂ. ಓಕೆ, ಸೊ ಇವಾಗ ಎಡಿಷನ್ ಯಾವ ತರ ಮಾಡ್ತೀವಿ ಈ ಎರಡು ವ್ಯಾಲ್ಯೂಸ್ದು. ಸೊ ಆಡ್ ಇಸ್ ಈಕ್ವಲ್ ಟು ಸ್ಟಾರ್ ಪಿ ಟಿ ಆರ್ ಒನ್ ಪ್ಲಸ್ ಸ್ಟಾರ್ ಪಿ ಟಿ ಆರ್ ಟೂ. ಓಕೆ, ಸೊ ಸ್ಟಾರ್ ಪಿ ಟಿ ಆರ್ ಅಂದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಸ್ಟೋರ್ಡ್ ಇನ್ ದಿಸ್ ಅಡ್ರೆಸ್, ಸೊ ವ್ಯಾಲ್ಯೂ ವಿಚ್ ಇಸ್ ಸ್ಟೋರ್ಡ್ ಇನ್ ದಿಸ್ ಅಡ್ರೆಸ್ ಇಸ್ 100 plus star ptr2 ಅಂದ್ರೆ value which is stored in this address, that is b, so that is 50. 100 plus 50 ಅಂದ್ರೆ 150 ಆಗುತ್ತೆ. ನೆಕ್ಸ್ಟ್ sub is equal to star ptr1 minus star ptr2 ಅಂದ್ರೆ ಸಬ್ಟ್ರಾಕ್ಷನ್ ಮಾಡ್ತಿದ್ದೀನಿ using pointer. Okay, so star ptr1 ಅಂದ್ರೆ 100 minus 50, so that will be 50, sorry this is not 100, it is 50 here. Okay, so 50. Next multiplication mul is equal to star ptr1 into star ptr2. Okay, so 100 into 50, so that will be 5000. Next division andre star ptr1 divided by star ptr2, so 100 divided by 50 is 2. Okay, next modulus star ptr1 mod star ptr2, 100 mod 50 andre so remainder will be 0, so result is 0. Next adadmele
So results na display ಮಾಡ್ತೀವಿ using printf. Printf addition is equal to percentage d slash n, subtraction is equal to percentage d, then multiplication is equal to percentage d, division is equal to percentage d, and then modulus is equal to percentage d. So results LL store ಆಗಿದೆ ಯಾವ ವೇರಿಯೇಬಲ್ಸ್ ಅಲ್ಲಿ add, sub, mul, div and mod. So ಆ ವೇರಿಯೇಬಲ್ ನೇಮ್ ತಿಳ್ಕೊಳ್ತೀವಿ. Okay. So now coming to the third kind of operation that we can perform is so that is we can add an integer value or we can subtract an integer value from a pointer. Okay, so it means that we can either increment a pointer variable or we can also decrement a pointer variable. Okay, so an integer value can be added or subtracted from a pointer variable. ಸೊ ಇಂಟಿಜರ್ ವ್ಯಾಲ್ಯೂನ ನಾನು ಪಾಯಿಂಟರ್ ಇಂದ ಸಬ್ಟ್ರಾಕ್ಟ್ ಮಾಡ್ಬೋದು ಇಲ್ಲಾಂದ್ರೆ ಆಡ್ ಮಾಡ್ಬೋದು. ಅಂದ್ರೆ ಪಾಯಿಂಟರ್ ವೇರಿಯೇಬಲ್ ನಾನು ಇನ್ಕ್ರಿಮೆಂಟ್ ಮಾಡ್ಬೋದು ಆರ್ ಡಿಕ್ರಿಮೆಂಟ್ ಮಾಡ್ಬೋದು ಅಂತ. ಓಕೆ, ಸೊ ಲೆಟ್ ಅಸ್ ಸಿ ಹಿಯರ್ ಮೆಮೊರಿ ಆರ್ಗನೈಸೇಷನ್. ಸೊ ಈ ತರ ಡೇಟಾ ಏನಾದ್ರು ಸ್ಟೋರ್ ಆಗಿದೆ ಅಂದ್ರೆ ಅರೇ ಆಫ್ 4 ಇದೆ ಅಲ್ಲಿ. ವಿ ಹ್ಯಾವ್ ಗಾಟ್ 4 ಎಲಿಮೆಂಟ್ಸ್ ಇನ್ ದಿಸ್ ಅರೇ 11, 9, 8 and 4. ಓಕೆ, ಅಂಡ್ ಅಡ್ರೆಸ್ ಆಫ್ ದೀಸ್ ವ್ಯಾಲ್ಯೂಸ್ ಆರ್ 2050, 2052, 2054 and then 2056. ಓಕೆ, ಸೊ ಇಲ್ಲಿ ನೋಡಿ ಇಲ್ಲಿ ಅರೇ ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದೀನಿ ಇಂಟ್ ಎ ಆಫ್ 10. ಅದಾದ್ಮೇಲೆ ಪಾಯಿಂಟರ್ ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದೀನಿ ಇನ್ ಸ್ಟಾರ್ ಪಿ ಟಿ ಆರ್. ನೆಕ್ಸ್ಟ್ ಐ ಆಮ್ ಅಸೈನಿಂಗ್ ದಿ ಅಡ್ರೆಸ್ ಆಫ್ ದಿಸ್ ಅರೇ ಟು ದಿ ಪಾಯಿಂಟರ್ ವೇರಿಯೇಬಲ್. ಸೊ ಪಾಯಿಂಟರ್ ವೇರಿಯೇಬಲ್ ಗೆ ಈ ಅರೇ ಅಡ್ರೆಸ್ ನಾನು ಅಸೈನ್ ಮಾಡ್ತೀನಿ. ಓಕೆ, ಸೊ ಇವಾಗ ನೋಡಿ ಇಲ್ಲಿ ಪ್ರಿಂಟ್ ಎಫ್ ಎ ಆಫ್ 0. ಸೊ ಅಂದ್ರೆ 0th ಇಂಡೆಕ್ಸ್ ಅಲ್ಲಿ ಏನ್ ವ್ಯಾಲ್ಯೂ ಸ್ಟೋರ್ ಆಗಿದೆ ಅದನ್ನ ಪ್ರಿಂಟ್ ಮಾಡ್ತೀನಿ. ಎ ಆಫ್ 0 40 percentage d comma. ಸೊ ವಾಟ್ ಇಸ್ ದಿ ವ್ಯಾಲ್ಯೂ ವಿಚ್ ಇಸ್ ಸ್ಟೋರ್ಡ್ ಇನ್ ದಿಸ್ 0th ಇಂಡೆಕ್ಸ್. ಸೊ ಆ ವ್ಯಾಲ್ಯೂ ಬೇಕು ಅಂದ್ರೆ ನಾನು ಸೊ ಆಕ್ಚುಲಿ ಪಾಯಿಂಟರ್ ಅಲ್ಲಿ ಇರೋದು ಏನು ಅಡ್ರೆಸ್ ಆಫ್ ಎ. ಅಂದ್ರೆ ಅಡ್ರೆಸ್ ಆಫ್ ಎ ಅಂದ್ರೆ ಇಟ್ ಈಸ್ ಪಾಯಿಂಟಿಂಗ್ ಟು ದಿಸ್ ಫಸ್ಟ್ ಎಲಿಮೆಂಟ್ ಗೆ ಪಾಯಿಂಟ್ ಮಾಡ್ತಿದೆ. ಓಕೆ, ಸೊ ನಂಗೆ ಅದ್ರಲ್ಲಿ ವ್ಯಾಲ್ಯೂ ಏನ್ ಸ್ಟೋರ್ ಆಗಿದೆ ಅಂತ ಬೇಕು ಅಂದ್ರೆ ಸ್ಟಾರ್ ಪಿ ಟಿ ಆರ್ ಅಂತ ಬರಬೇಕು. ಸೊ ಸ್ಟಾರ್ ಪಿ ಟಿ ಆರ್ ಅಂತ ಬರ್ದೆ ನಾನು. ಸೊ ಸ್ಟಾರ್ ಪಿ ಟಿ ಆರ್ ಅಂದ್ರೆ ವಿಚ್ ಇಸ್ ದಿ ವ್ಯಾಲ್ಯೂ ವಿಚ್ ಇಸ್ ಸ್ಟೋರ್ಡ್ ಇನ್ ದಿಸ್ ಅಡ್ರೆಸ್. ಸೊ 2050 ಅಲ್ಲಿ ಸೊ ಏನ್ ವ್ಯಾಲ್ಯೂ ಸ್ಟೋರ್ ಆಗಿದೆ ಅದನ್ನ ಕೊಡುತ್ತೆ. ಪಿ ಟಿ ಆರ್ ಅಲ್ಲಿ ಇರೋದು 2050, ಬಟ್ ನಂಗೆ 2050 ಬೇಡ, ನಂಗೆ ಏನ್ ವ್ಯಾಲ್ಯೂ ಸ್ಟೋರ್ ಆಗಿದೆ 2050 ಅಲ್ಲಿ ಅದು ಬೇಕು. ಸೊ ಸ್ಟಾರ್ ಪಿ ಟಿ ಆರ್ ಅಂತ ಬರೆದ್ರೆ ಸೊ ಈ ವ್ಯಾಲ್ಯೂ ನಮ್ಗೆ ಬರುತ್ತೆ. ನೆಕ್ಸ್ಟ್ ಈಗ ನಾನು ಸೆಕೆಂಡ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡಬೇಕು 9 ನ. ಓಕೆ, ಸೊ 9 ಅಂದ್ರೆ ಇಲ್ಲಿ ಪಾಯಿಂಟರ್ ಆಕ್ಚುಲಿ ಫಸ್ಟ್ ಎಲಿಮೆಂಟ್ ಪಾಯಿಂಟ್ ಮಾಡ್ತಿದೆ. ಸೊ ನಾನು ಏನ್ ಮಾಡಬೇಕು ಪಾಯಿಂಟರ್ ನ ಇನ್ಕ್ರಿಮೆಂಟ್ ಮಾಡಬೇಕು ಪಿ ಟಿ ಆರ್ ಪ್ಲಸ್ ಪ್ಲಸ್. ಸೊ ಏನಾಗುತ್ತೆ ಪಾಯಿಂಟರ್ ಸೆಕೆಂಡ್ ಎಲಿಮೆಂಟ್ ಗೆ ಪಾಯಿಂಟ್ ಮಾಡುತ್ತೆ. ಸೊ ಪಿ ಟಿ ಆರ್ ಪ್ಲಸ್ ಪ್ಲಸ್ ಅಂದ್ರೆ ಸೊ ಪಾಯಿಂಟರ್ ವ್ಯಾಲ್ಯೂ ಈಸ್ ಇನ್ಕ್ರಿಮೆಂಟೆಡ್ by how many bytes here? 2 bytes. ಸೊ ಈಗ ನಾನು ಜಸ್ಟ್ ಎ ಪ್ಲಸ್ ಪ್ಲಸ್ ಅಂತ ಬರೆದ್ರೆ ಎ ಇಸ್ ಈಕ್ವಲ್ ಟು ಎ ಪ್ಲಸ್ 1 ಅಂತ ಅಂದ್ರೆ 10 ಇದ್ದಿದ್ದು 11 ಆಗುತ್ತೆ. ಬಟ್ ಇಲ್ಲಿ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಸೊ ಪಾಯಿಂಟರ್ ಈಸ್ ಪಾಯಿಂಟಿಂಗ್ ಟು 2050, ಬಟ್ ನಾನು ಪಿ ಟಿ ಆರ್ ಪ್ಲಸ್ ಪ್ಲಸ್ ಅಂತ ಬರೆದ್ರೆ ಇಟ್ ವಿಲ್ ಬಿ ಪಾಯಿಂಟಿಂಗ್ ಟು 2052. ಅಂದ್ರೆ ಸೊ ಅದು ಆಕ್ಚುಲಿ 2 bytes ಅಂದ್ರೆ 2 times ವ್ಯಾಲ್ಯೂನ ಪಿ ಟಿ ಆರ್ ಗೆ ಆಡ್ ಮಾಡುತ್ತೆ. ಸೊ ಪಿ ಟಿ ಆರ್ ಪ್ಲಸ್ ಪ್ಲಸ್ ಅಂದ್ರೆ ಇಟ್ ವಿಲ್ ಬಿ ಪಾಯಿಂಟಿಂಗ್ ಟು ದಿ ಸೆಕೆಂಡ್ ಎಲಿಮೆಂಟ್. ಸೊ ಇವಾಗ ಸೆಕೆಂಡ್ ಎಲಿಮೆಂಟ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತೀನಿ. ಪ್ರಿಂಟ್ ಎಫ್ ಎ ಆಫ್ 1 colon percentage d comma. So value which is stored in this variable is that is star ptr. So star ptr ಅಂದ್ರೆ ಸೊ 9 ಅಂತ ನಂಗೆ ಆ ವ್ಯಾಲ್ಯೂ ಕೊಡುತ್ತೆ. ನೆಕ್ಸ್ಟ್ ಅಗೇನ್ ನಾನು ಇಲ್ಲಿಗೆ ಬರಬೇಕು ಅಂದ್ರೆ ಮತ್ತೆ ಪಿ ಟಿ ಆರ್ ಮೈನಸ್ ಮೈನಸ್ ಅಂತ ಮಾಡಬೇಕು. ಸೊ ಪಿ ಟಿ ಆರ್ ಮೈನಸ್ ಮೈನಸ್ ಮತ್ತೆ ಡಿಕ್ರಿಮೆಂಟ್ ಮಾಡಿ ಅಗೇನ್ ಇಟ್ ವಿಲ್ ಬಿ ಪಾಯಿಂಟಿಂಗ್ ಟು ದಿ ಫಸ್ಟ್ ಮೆಮೊರಿ ಲೊಕೇಶನ್. ಸೊ ಮತ್ತೆ ಅದನ್ನ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಎಫ್ ಎ ಆಫ್ 0 percentage d comma. ಸೊ ವ್ಯಾಲ್ಯೂ ವಿಚ್ ವಿಲ್ ಬಿ ಸ್ಟೋರ್ಡ್ ಹಿಯರ್ ಇಸ್ ಸ್ಟಾರ್ ಪಿ ಟಿ ಆರ್. ಓಕೆ, ಸೊ ಔಟ್ಪುಟ್ ಏನ್ ಬರುತ್ತೆ ಅಂದ್ರೆ ಸೊ ಎ ಆಫ್ 0, what is the value which is stored in a of 0? 11. Next a of 1, that is 9, and then again decrement ಮಾಡಿದಾಗ a of 0, so that is 11. Okay. So this is third operation. Now coming to the fourth operation, that is relational operators can be used between the pointers. Okay, so relational operators andre less than, greater than, and then equal sign, not equal. So all these are relational operators. Okay, so relational operators na ನಾವು ಪಾಯಿಂಟರ್ ವೇರಿಯೇಬಲ್ಸ್ ಜೊತೆಗೆ ಯೂಸ್ ಮಾಡ್ಕೋಬಹುದು. ಸೊ ಇವಾಗ ನೋಡಿ ಇಲ್ಲಿ 2 ಪಾಯಿಂಟರ್ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡಿದ್ದೀನಿ ಇನ್ ಸ್ಟಾರ್ ಪಿ ಟಿ ಆರ್ 1 and then star ptr 2. So these are the 2 pointer variables here. Okay, so ಇವಾಗ ನಾನು ಕಂಪ್ಯಾರಿಸನ್ ಮಾಡಬೇಕು ವೆದರ್ ಪಿ ಟಿ ಆರ್ 1 is greater than ಪಿ ಟಿ ಆರ್ 2. ಸೊ ಅಗೇನ್ ಬರೀತೀನಿ ನಾನು ಪಿ ಟಿ ಆರ್ 1 is greater than ಪಿ ಟಿ ಆರ್ 2 ಅಂತ ಬರ್ತೀನಿ ರಿಲೇಷನಲ್ ಆಪರೇಟರ್. ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡಬೇಕು ಅಂದ್ರೆ ಪಿ ಟಿ ಆರ್ 1 equal to ಪಿ ಟಿ ಆರ್ 2 ಅಂತ ಬರ್ತೀನಿ. ಓಕೆ, ನೆಕ್ಸ್ಟ್ ಲೆಸ್ ದನ್ ಇದನ್ನ ಅಂತ ಚೆಕ್ ಮಾಡಬೇಕು ಅಂದ್ರೆ ಪಿ ಟಿ ಆರ್ 1 is less than ಪಿ ಟಿ ಆರ್ 2 ಅಂತ ಬರ್ತೀನಿ. So these are the operations which we can perform with the help of pointers. So first one is that is first operation is that is arithmetic operations. Okay, then one more is assignment operation, and then apart from that
that is increment and decrement operation, and then relational operation. Okay. So next topic I will do in the next class.